ತನು ನೀನೇಸು ನೀನೇ ನನ್ನಾತ್ಮದ ತನು ನೀನೇಸು ನೀನೇ ನನ್ನನ್ನು ಹುಡುಕಿದ ಮಿತ್ರನು ನೀನೇ ನನ್ನನ್ನು ಹುಡುಕಿದ ಮಿತ್ರನು ನೀನೇ ನಿನ್ನನ್ನು ನಂಬಿದ ದಾಸನು ನಾನೇ ಭೃತ್ಯನಾನೇ ನಿನ್ನನ್ನು ನಂಬಿದ ದಾಸನು ನಾನೇ ಭೃತ್ಯನಾನೇ ನನ್ನಾತ್ಮದಾತನು ನೀನೇ ಸೋನೇ ನನ್ನಾತ್ಮ ಭಾರವನಿಳಿಸ ಪಸಾಯಕನೇನೆ ಭಾರವನಿಳಿಸ ಪಸಾಯಕನೇನೆ ಘೋರ ಕಷ್ಟಗಳನ್ನು ನೇಗೆ ಪನೇನೆ ಹೇಸನೆ ಘೋರ ಕಷ್ಟಗಳನ್ನು ನೇಗೆ ಪನೇನೆ ಹೇಸನೆ ನನ್ನಾತ್ಮದಾತನು ನೀನೇ ಹೇಸನೆ ನೆರಳೋ ಸೇರೆ ಪಾನೇನೆ ರೇಖೆಯ ನೆರಳೋ ಸೇರೆ ಪಾನೇನೆ ಪಕ್ಕದಲ್ಲೇ ನಾನು ಹರಸುವನೇನೆ ಹೇಸನೆ
ಪಕ್ಕದಲ್ಲೇ ನಾನು ಹರಿಸುವನೇ ನನ್ನ ಕದಾಪ್ತನು ನೇನೆ ಏಸನೇ ರೋಗಗಳೆಲ್ಲ ವೈದ್ಯನು ನೀನೆ ರೋಗಗಳೆಲ್ಲ ವೈದ್ಯನು ನೀನೆ ಬೇಗನೆ ಶಾಂತಿಯ ಪಾಲಿಸನೇ ಹೇಸನೇ ಬೇಗನೆ ಶಾಂತಿಯ ಪಾಲಿಸನೇ ಹೇಸನೇ ನನ್ನ ಕದಾಪ್ತನು ನೇನೆ ಹೇಸನೇ ಜೀವದ ಬೋಗೆಯ ಓಟೆಸನೇನೆ ಜೀವದ ಬೋಗೆಯ ಓಟೆಸನೇನೆ ದೇವರ ಸಾನ್ನಿಧ್ಯ ಸೇರಿಸನೇ ಹೇಸನೇ ದೇವರ ಸಾನ್ನಿಧ್ಯ ಸೇರಿಸನೇ ಹೇಸನೇ ನನ್ನ ಕದಾಪ್ತನು ನೀನೆ ಸನೇ dame tanane
Nanam Bega Sandanane Brutyanane ತಂದೆ ತಾಯಿ ಕೈ ಬಿಟ್ಟರು ನೀ ಕೈ ಬಿಡುವ ದೇವರಲ್ಲ ಆರಾಧನೆ 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 ನಿಮಗೆ ನಾನು ತನ್ಮಾರ್ಗವು ನಾನು ಬಾಲಕ ನಡೆಸೋ ದೇವಾ ತನ್ಮಾರ್ಗವು ನಾನು ಬಾಲಕ ನಡೆಸೋ ದೇವಾ ಆರಾಧನೆ 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 ನಿಮಗೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವನೇ ನನ್ನ ಪ್ರೀತಿಯ ಯೇಸುವೇ
रमेश महाराज की जय. ಅಲ್ಲಿ ಕೊಡಾತ ನನ್ನ ದೇವರೇ ನಿನಗೆ ಆರಾಧನೆ. ನಿನಗೆ ಆರಾಧನೆ. Coping. Ya copina devare ninage ಆರಾಧನೆ. ಪವಿತ್ರಾತ್ಮನಿಗೆ ಮಾಡುವೆ ಆರಾಧನೆ. ನಿನ್ನ ಜಪಕ ಅದನ್ನ ಬೈತರ ಬೇರೆ ನಿಲ್ಲಪ್ಪ. ಸುಖವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೋ ಸಿಗಲಿಲ್ಲ ನಿನ್ನಂತ ತಂದೆ. ನೀವು ಕರುಣಾಪೂರ್ಣನೇ, ಕೃಪಾಪೂರ್ಣನೇ, ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಉಸುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಸುಖವಾಗಿ ಬಾಳಬೇಕೆಂದು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ನಿನ್ನ
ಕರುಣಾಮಯನೇ ಕರುಣಾಮಯನೇ ಬದುಕಿರುವ ದಿನವೆಲ್ಲ ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ 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 ನಮನ ದೇವರೇ ನಿಮಗೆ ಆರಾಧನೆ ದೇವರೇ ನಿಮಗೆ ಆರಾಧನೆ ಯಾಕೋಬಿನ ದೇವರೇ ನಿಮಗೆ ಜೈ ಮನವೇ ದೇವರನ್ನೇ ಸ್ತುತಿಸು ಜೀವಿತರೆಲ್ಲರೂ ಯೆಹೋವನ ನಾಮವ ದೇವರನ್ನೇ ಸ್ತುತಿಸು ಮನವೇ ದೇವರನ್ನೇ ಸ್ತುತಿಸು ದೇವರನ್ನೇ ಸ್ತುತಿಸು ಮನವೇ ದೇವರನ್ನೇ ಸ್ತುತಿಸು ಪಾಮರ ಜನರಿಗೆ ಕ್ಷೇಮವ ಪಾಲಿಸೆ ಪಾಮರ ಜನರಿಗೆ ಕ್ಷೇಮವ ಪಾಲಿಸೆ ದೇವರನ್ನೇ ಸ್ತುತಿಸು ಮನವೇ ದೇವರ
ಸುತ್ತಿಕೋ ಮನವೇ ದೇವರನ್ನೇ ಸುತ್ತಿಕೋ ನರಕದ ಶಿಕ್ಷೆಗೆ ನರಕನು ತಾಪಿಗೆ ನರಕದ ಶಿಕ್ಷೆಗೆ ನರಕನು ತಾಪಿಗೆ ಜಯಲಿ ನಮ್ಮ ಬುದ್ಧಿಯ ನಡೆಸಲು ಜಯಲಿ ನಮ್ಮ ಬುದ್ಧಿಯ ನಡೆಸಲು ಒಂದದ ಕರುಣೆಯ ಒಂದಿದ ಮಾನವೇ ಒಂದದ ಕರುಣೆಯ ಒಂದಿದ ಮಾನವೇ
ಕಣ್ಣ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾಗಿರ್ತಕ್ಕಂತಹ ದೇವ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ನಾವು ಇಲ್ಲಿವರೆಗೂ ನಿನ್ನನ್ನು ಹಾಡಿ ಹರಸಿ ಕೊಂಡಾಡುವಂಥದ್ದು ಮಾತ್ರವಲ್ಲದೆ ನೀನು ಮಾಡಿರ್ತಕ್ಕಂಥ ಪ್ರತಿಯೊಂದು ಉಪಕಾರಗಳನ್ನು ನಾವು ನೆನೆಸಿಕೊಂಡು ನಿನಗೆ ನಾವು ಕೃತಜ್ಞತಾ ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ಕರ್ತನೆ ಸ್ವಾಮಿ, ಮುಂದಿನ ಭಾಗಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ. ನಿನ್ನ ನಾಮದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಂಡು ನೀನು ಮಹಿಮೆ ಹೊಂದಬೇಕಾಗಿ ನಜರೇತಿನ ಯೇಸುವೆ ನಿನ್ನ ನಾಮದಲ್ಲಿ ಬೇಡುವಂತಿರಪ್ಪ ಕರ್ತನೆ. ಈ ಒಂದು ದಿವ್ಯವುಳ್ಳ ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಎದ್ದು ನಿಂತುಕೊಂಡು ಹಾಡುವ ಸಭಾ ಸಂಗೀತಗಳಲ್ಲಿ 297ನೇ ಸಂಗೀತವನ್ನು ನಾವು ಎಲ್ಲರೂ ಒಟ್ಟಾಗಿ ಸೇರಿ ಹಾಡೋಣ. 297 ರಕ್ಷಕನನ್ನು ಸೇರಿಗಲೇ ಮಾರ್ಗವ ವೇದ ತೋರುತ್ತದೆ ಎಂಬ ಹಾಡನ್ನಾಡಿ ನಾವು ಕರ್ತನ ಮಹಿಮೆ ಪಡಿಸುವ. ರಕ್ಷಕನನ್ನು ಸೇರಿಗಲೇ ಮಾರ್ಗವ ವೇದ ತೋರಿಸುತ್ತೆ, ಕರುಣ ಶಬ್ದ ಹೊಂಟಲ್ಲವೇ, ಹೋ ಪಾಪಿತ ಬಾ ಹರ್ಷ ನಿತ್ಯಮಯ ಮೇ ಯೇಸು ಸ್ವಾಮಿ ಕೊಟ್ಟ ನನಗೆ ತಿಳಿ ನಿರೂಪಣವಾಗುತ್ತದೆ. ತಂದೆಯ ಮನೆಯ ಮಕ್ಕಳೇ ಬನ್ನಿ ಎಂದೆಗೆ ಯೇಸುವು ಕರೆಯುತ್ತಾನಲ್ಲವೇ, ತಾಮಸಬೇಡ ಚಿಂತೆಗೆ ಆನಂದವಾಗಿ ಬಾ ಹರ್ಷ
ಕೇಳಿ ನಿರೂಪಣವಾಗುತ್ತದೆ. ತಂದೆಯ ಮನೆಯ ಯೋಚನೆ ಮಾಡು ಕರ್ತನೇ, ದಯದ ಮಾತು ಹೇಳುತ್ತಲೇ ವಿಧೇಯನಾಗಿ ಕೇಳ್ಪಾಪಿಯೇ, ರಕ್ಷಣೆ ಒಂದ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ. ತಿಳಿ ನಿರೂಪಣವಾಗುತ್ತದೆ. ತಂದೆಯ ಮನೆಯ ನಾವೆಲ್ಲರೂ ಅದೇ ರೀತಿ ಹಾಗೆ ನಿಂತುಕೊಂಡಿರುವ ಹಾಗೆ ದಾವೀದನ ಕೀರ್ತನೆಗಳನ್ನು ನಾವು ಉತ್ತರ ಪ್ರತ್ಯುತ್ತರವಾಗಿ ಓದಿ ಕೇಳೋಣ. ದಾವೀದನ ಕೀರ್ತನೆಗಳು 119. ದಾವೀದನ ಕೀರ್ತನೆಗಳು 119 17ನೇ ವಾಕ್ಯದಿಂದ 32 ವಾಕ್ಯಗಳವರೆಗೆ ನಾವು ಉತ್ತರ ಪ್ರತ್ಯುತ್ತರವಾಗಿ ಓದಿ ಕೇಳೋಣ. ದಾವೀದನ ಕೀರ್ತನೆಗಳು 119 17ನೇ ವಚನದಿಂದ 32 ವಚನಗಳವರೆಗೆ ನಾವು ಉತ್ತರ ಪ್ರತ್ಯುತ್ತರವಾಗಿ ವಾಕ್ಯಗಳನ್ನು ಓದಿ ಕೇಳೋಣ. ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು, ಆಗ ಜೀವದಿಂದೆದ್ದು ನಿನ್ನ ವಾಕ್ಯವನ್ನು ಕೇಳುವೆನು. ನಾನು ಭೂಲೋಕದಲ್ಲಿ ಪ್ರವಾಸಿಯಾಗಿದ್ದೇನೆ, ನಿನ್ನ ಆಜ್ಞೆಗಳನ್ನು ನನಗೆ ಮರೆಮಾಡಬೇಡ. ನೀನು ಗರ್ವಿಷ್ಠರನ್ನು ಗದರಿಸುತ್ತಿ, ನಿನ್ನ ಆಜ್ಞೆಗಳನ್ನು ಮೀರಿದವರು ಶಾಪಗ್ರಸ್ತರು. ಪ್ರಭುಗಳು ಕೂತುಕೊಂಡು ನನಗೆ ವಿರುದ್ಧವಾಗಿ ಒಳಸಂಚು ಮಾಡಿದರು. ನಿನ್ನ ಸೇವಕನು ನಿನ್ನ ನಿಬಂಧನೆಗಳನ್ನೇ ಧ್ಯಾನಿಸುತ್ತಿರುವನು. ನನ್ನ ಪ್ರಾಣವು ಧೂಳಿನಲ್ಲಿ ಸೇರಿ ಹೋಗುತ್ತದೆ. ನಿನ್ನ ವಾಗ್ದಾನ ಅನುಸಾರವಾಗಿ ನನ್ನನ್ನು ಉಜ್ಜೀವಿಸ ಮಾಡು. ನಿನ್ನ ನೇಮಗಳ ದಾರಿಯನ್ನು ತಿಳಿಯಪಡಿಸು, ಆಗ ನಿನ್ನ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸುವೆನು. ಮಿಥ್ಯಾ ಮಾರ್ಗವು ನನಗೆ ದೂರ ಮಾಡು, ನಿನ್ನ ಧರ್ಮಶಾಸ್ತ್ರವನ್ನು ನನಗೆ ಅನುಗ್ರಹಿಸು. ನಾನು ನಿನ್ನ ಕಟ್ಟಳೆಗಳನ್ನು ಅಪ್ಪಿಕೊಂಡಿದ್ದೇನೆ. ಯೆಹೋವನೇ, ನನಗೆ ಆಶಾಭಂಗಪಡಿಸಬೇಡ. ನನ್ನ ಅಂತರಾತ್ಮವನ್ನು ಬಿಡುಗಡೆ ಮಾಡು. ಆಸಕ್ತಿನಿಂದ ನಿನ್ನ ಆಜ್ಞಾ ಮಾರ್ಗಗಳನ್ನು ಅನುಸರಿಸುವೆನು ಎಂಬುದು. ಎಲ್ಲರೂ ಕೂತ್ಕೊಳ್ಳೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿ ಉಳ್ಳ ತಂದೆಯಾಗಿರ್ತಕ್ಕಂಥ ದೇವಾದಿ ದೈವನೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ 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 ಅಪ್ಪ. ಅದ್ಭುತನೇ, ಅತಿಶಯನೇ, ಮಹೋನ್ನತನೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ.
ಕರ್ತನೆ ಸ್ವಾಮಿ, ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತಾ, ಕರ್ತನೆ ಈ ಒಂದು ದಿವ್ಯವುಳ್ಳ ಸಂದರ್ಭದಲ್ಲಿ ವಿಶೇಷವಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಅವರ ಜೀವಿತಗಳನ್ನು ನೀನು ಬಲ್ಲಂತ ದೇವರು, ಅವರ ಅಂತರಾಂದ್ರೇಯಗಳನ್ನು ತಿಳಿದುಕೊಂಡಿರ್ತಕ್ಕಂಥ ಕರ್ತಾದಿ ಕರ್ತನು ನೀನಾಗಿದ್ದಕ್ಕಾಗ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಹೌದು ಕರ್ತನೆ ಸ್ವಾಮಿ, ನಮ್ಮ ಪ್ರತಿಯೊಂದೊಂದು ಅಂತರಾಂದ್ರೇಯಗಳನ್ನು ಬಲ್ಲಂತ ದೈವ, ಈ ಒಂದು ದಿವ್ಯವುಳ್ಳ ಸಂದರ್ಭದಲ್ಲಿ ನಿನ್ನ ಪಾದಡಿ ಧಾವರದಲ್ಲಿ ನಾವು ಕೂಡಿದ ಮಕ್ಕಳಾಗಿದ್ದು ನಿನ್ನ ಸಾನ್ನಿಧ್ಯವನ್ನು ನಾವು ಬಯಸುತ್ತಾ, ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಸ್ವಾಮಿ ನಿನ್ನ ವಾಕ್ಯಗಳನ್ನು, ನಿನ್ನ ಧರ್ಮೋಪದೇಶವನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳಲಿಕ್ಕಾಗುವಂತೆ ನೀನು ಕೃಪೆ ಮಾಡಿ ಕಾಯ್ದು ಕಾಪಾಡು. ಹೌದು ಕರ್ತನೆ ಸ್ವಾಮಿ, ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ಹೆಸರಿಸಾಗಿ ನೀನು ಆಶೀರ್ವಾದ ಮಾಡು. ಅವರ ಕೋರಿಕೆಗಳು, ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲು ನೀನು ಶಕ್ತನಾಗಿರ್ತಕ್ಕಂಥ ದೇವರು. ಕರ್ತನೆ ಸ್ವಾಮಿ, ನಿನ್ನ ನಾಮದ ಮಹಿಮೆಗಾಗಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನೀನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡು, ಬಲಪಡಿಸು. ಇದರಿಂದ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನನ್ನು ಬೇಡುವವರಾಗಿದ್ದೇವೆ. ಕರ್ತನೆ ಸ್ವಾಮಿ, ಈ ಒಂದು ದಿವ್ಯವುಳ್ಳ ಸಂದರ್ಭದಲ್ಲಿ ನಮಗೆ ನಾವು ಮಾತ್ರವಾಗಿ ಪ್ರಾರ್ಥಿಸಿಕೊಳ್ಳದೆ, ಕರ್ತನೆ ಸ್ವಾಮಿ, ನಾವು ಇತರರಿಗಾಗಿ ಪ್ರಾರ್ಥಿಸುವಂಥ ಒಂದು ಸೌಭಾಗ್ಯವನ್ನು ನಮ್ಮ ಜೀವಿತಗಳಲ್ಲಿ ನೀನು ಅನುಗ್ರಹಿಸಿರ್ತಕ್ಕಂಥ ದೇವಾದಿ ದೈವನು ನೀನಾಗಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ನಾವೆಲ್ಲರೂ ಏಕ ಮನಸ್ಸಾಗಿ ಕರ್ತನೆ ಈ ಒಂದು ಭೀಮನಹಳ್ಳಿ ಗ್ರಾಮಕ್ಕಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಭೀಮನಹಳ್ಳಿ ಗ್ರಾಮವನ್ನು ನೀನು ಆಶೀರ್ವದಿಸು. ಯಾವುದೇ ಜಾತಿ ಮತ ಭೇದಗಳಿದ್ದಾಗಲೂ ಕೂಡ ಕರ್ತನೆ ಸ್ವಾಮಿ, ಅವರೆಲ್ಲರನ್ನು ನೀನು ಉಂಟು ಮಾಡಿದ ದೇವರು. ಅವರಿಗಾಗಿ ನೀನು ಕಲ್ವಾರಿ ಕ್ರೂಸೆ ಮೇಲೆ ನಿನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ದೇವರು ಎಂಬುದಾಗಿ ನಿನ್ನನ್ನು ನಾವು ಜ್ಞಾಪಿಸಿಕೊಳ್ಳುತ್ತಾ, ಅವರ ಜೀವಿತಗಳಿಗಾಗಿ ನಮಗೆ ಪ್ರಾರ್ಥಿಸಲಿಕ್ಕೆ ಕರ್ತನೆ ನೀನು ಕೊಟ್ಟಂಥ ಕೃಪೆಗಾಗಿ ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಅವರ ಜೀವಿತಗಳನ್ನು ನೀನು ಆಶೀರ್ವಾದ ಮಾಡು. ಅವರು ಕರ್ತನೆ ಸ್ವಾಮಿ, ಯಾವುದೇ ಕೆಟ್ಟ ಮಾರ್ಗಗಳಲ್ಲಿ, ಕೆಟ್ಟ ಆಲೋಚನೆಗಳಲ್ಲಿ, ಕೆಟ್ಟ ಕಾರ್ಯಗಳಲ್ಲಿ ಆ ಮಕ್ಕಳು ಕೈ ಹಾಕದಂತೆ ಕರ್ತನೆ ಸ್ವಾಮಿ, ನಿನ್ನ ವಾಕ್ಯಗಳಲ್ಲಿ ನಾವು ನೋಡುವ ಹಾಗೆ ಕರ್ತನೆ, ನೀನು ಅವರಿಗಾಗಿ ಕೊಟ್ಟಿರ್ತಕ್ಕಂಥ ನಿನ್ನ ಆತ್ಮನ ಅನುಸಾರವಾಗಿ ತಮ್ಮ ಜೀವಿತಗಳನ್ನು ನಿನ್ನ ಸನ್ನಿಧಾನದಲ್ಲಿ ಕಟ್ಟಲಿಕ್ಕಾಗುವಂತೆ ನೀನೇ ಕೃಪೆ ಮಾಡಿ ಕಾಯ್ದು ಕಾಪಾಡೆಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತಾದಿ ಕರ್ತನೆ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲದೆ ಕರ್ತನೆ ಸ್ವಾಮಿ, ಈ ಭೀಮನಹಳ್ಳಿ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನು ನಿನ್ನ ಸನ್ನಿಧಾನದಲ್ಲಿ ಜ್ಞಾಪಕ ಮಾಡಿಕೊಳ್ಳುತ್ತಾ ಇದ್ದೇವೆ. ಕರ್ತನೆ ಸ್ವಾಮಿ, ಇಲ್ಲಿರ್ತಕ್ಕಂಥ ಕೋಟಗಿರಿಯನ್ನು ಕರ್ತನೆ ಸ್ವಾಮಿ, ವಿಶೇಷವಾಗಿ ಮಾಟ್ನಳ್ಳಿಯನ್ನು, ಹೊಸಳ್ಳಿಯನ್ನು, ಅಂದ್ರಿಕಿ ಕರ್ತನೆ ಸ್ವಾಮಿ ದೇವ, ವಿಶೇಷವಾಗಿ ಬೆಳಗೇರಿ ಕರ್ತನೆ ಸ್ವಾಮಿ, ರಾಮತೀರ್ಥ, ಎಲ್ಲ ಹಳ್ಳಿಗಳು ಸುತ್ತಮುತ್ತ ಬರ್ತಕ್ಕಂಥ ಪ್ರತಿಯೊಂದೊಂದು ಹಳ್ಳಿಗಳನ್ನು ನಿನ್ನ ಕರಗಳಲ್ಲಿ ಜ್ಞಾಪಕ ಮಾಡಿಕೊಳ್ಳುವಂಥವರಾಗಿದ್ದೇವೆ. ನೀನು ಕೃಪೆ ಮಾಡಿ ಕಾಯ್ದು ಕಾಪಾಡು. ಅವರ ಜೀವಿತಗಳನ್ನು ನೀನು ಆಶೀರ್ವದಿಸು. ಅವರಿಗೆ ಏನೆಲ್ಲ ಅವಶ್ಯಕತೆಗಳಿವೆಯೋ ಕರ್ತನೆ ಸ್ವಾಮಿ, ನಿನ್ನಿಂದ ಅವರು ಹೊಂದಿಕೊಂಡು ನಿನ್ನ ನಾಮದ ಮಹಿಮೆಗಾಗಿ ತಮ್ಮ ಜೀವಿತಗಳನ್ನು ಕಟ್ಟಲಿಕ್ಕಾಗುವಂತೆ ನೀನೇ ಕೃಪೆ ಮಾಡಿ ಕಾಯ್ದು ಕಾಪಾಡೆಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತಾದಿ ಕರ್ತನೆ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರ 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 ಅಪ್ಪ. ನೀನೇ ಕೃಪೆ ಮಾಡಿ ಕಾಯ್ದು ಕಾಪಾಡು. ಈ ಒಂದು ದಿವ್ಯವುಳ್ಳ ಸಂದರ್ಭದಲ್ಲಿ ಕರ್ತನೆ ಸ್ವಾಮಿ, ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಕರ್ತನೆ ಸ್ವಾಮಿ 31 ಜಿಲ್ಲೆಗಳನ್ನು ಕರ್ತನಿನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ. ನೀನೇ ಕೃಪೆ ಮಾಡಿ ಕಾಯ್ದು ಕಾಪಾಡು. ಕರ್ತನೆ, ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿನ್ನ ಹೆಸರಾಗಿ ನೀನು ಆಶೀರ್ವಾದ ಮಾಡು. ಅವರ ಜೀವಿತಗಳು ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಸ್ವಾಮಿ, ನಿನಗೆ ಮಹಿಮೆಯಾಗುವ ರೀತಿಯಲ್ಲಿ ಕಟ್ಟಲ್ಪಡಲಿಕ್ಕಾಗುವಂತೆ ನೀನು ಕೃಪೆ ಮಾಡಿ ಕಾಯ್ದು ಕಾಪಾಡೆಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ.
ಅದ್ಭುತನಾದ ಕರ್ತಾದಿ ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ ಸ್ವಾಮಿ, ನಮ್ಮ ಕರ್ನಾಟಕ ಸರ್ಕಾರವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ. ನಿನ್ನ ನಾಮದ ಮಹಿಮೆಗಾಗಿ ಆರಿಸಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬ ನಾಯಕರುಗಳನ್ನು ಕರ್ತನೆ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಎಲ್ಲ MLAಗಳನ್ನು MP ಗಳನ್ನು ನಿನ್ನ ಸನ್ನಿಧಾನದಲ್ಲಿ ಜ್ಞಾಪಕ ಮಾಡಿಕೊಳ್ಳುವಂಥವರಾಗಿದ್ದೇವೆ. ಕರ್ತನೆ ಸ್ವಾಮಿ, ನೀನು ಮುಟ್ಟು ಬಲಪಡಿಸು, ನೀನು ಆಶೀರ್ವಾದ ಮಾಡು. ವಿಶೇಷವಾಗಿ ಕರ್ತನೆ ಸ್ವಾಮಿ, ನಮ್ಮ ಕರ್ನಾಟಕ ಸರ್ಕಾರವನ್ನು ನಿನ್ನ ಹತೋಟಿಯಲ್ಲಿ ನಾವು ತರುವಂಥವರಾಗಿದ್ದೇವೆ. ನಿನ್ನ ನಾಮದ ಮಹಿಮೆಗಾಗಿ ಆ ಸರ್ಕಾರವನ್ನು ನೀನು ಉಪಯೋಗಿಸು. ಹೌದು ಕರ್ತನೆ, ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಎಲ್ಲ ಸಚಿವ ಸಂಪುಟಗಳನ್ನು ಕರ್ತನೆ ಸ್ವಾಮಿಯ ಸನ್ನಿಧಾನದಲ್ಲಿ ಜ್ಞಾಪಕ ಮಾಡಿಕೊಳ್ಳುವಂಥವರಾಗಿದ್ದೇವೆ. ಅವರಿಗೆ ಕೊಡಲ್ಪಟ್ಟಿರ್ತಕ್ಕಂಥ ಜವಾಬ್ದಾರಿಕೆಗಳು ಕರ್ತನೆ ಸ್ವಾಮಿ, ಅವರ ಜೀವಿತಗಳಲ್ಲಿ ನೀನು ಕೊಟ್ಟಂಥ ಕೃಪಾ ಆಶೀರ್ವಾದಗಳನ್ನು ಅವರು ನೆನೆದು ಕರ್ತನೆ ನಿನ್ನ ನಾಮದ ಮಹಿಮೆಗಾಗಿ ತಮ್ಮ ಜೀವಿತಗಳನ್ನು ಕಟ್ಟಲಿಕ್ಕಾಗುವಂತೆ ನೀನೇ ಕೃಪೆ ಮಾಡಿ ಕಾಯ್ದು ಕಾಪಾಡುವುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ನಮ್ಮೆಲ್ಲ ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ಕರ್ತನೆ ಸ್ವಾಮಿ, ಎಲ್ಲ ಅಧಿಕಾರಸ್ಥರುಗಳನ್ನು, ಜಿಲ್ಲಾಧಿಕಾರಿಗಳನ್ನು ಕರ್ತನಿನ ಕರಗಳಲ್ಲಿ ಸಮರ್ಪಿಸುವಂಥವರಾಗಿದ್ದೇವೆ. ನೀನೇ ಕೃಪೆ ಮಾಡಿ ಕಾಯ್ದು ಕಾಪಾಡು. ನಿನ್ನ ಆತ್ಮನ ಸಹಾಯಗಳಿಂದ ನೀನು ತುಂಬಿಸು, ಬಲಪಡಿಸು. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದೊಂದು ಕುಲ ಜನಾಂಗಗಳು ಕರ್ತನೆ ಸ್ವಾಮಿ, ನಿನ್ನ ನಾಮದ ಮಹಿಮೆಗಾಗಿ ತಮ್ಮ ಜೀವಿತಗಳನ್ನು ಕಟ್ಟಲಿಕ್ಕಾಗುವಂತೆ ನೀನು ಕೃಪೆ ಮಾಡಿ ಕಾಯ್ದು ಕಾಪಾಡುವುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಅದೇ ರೀತಿಯಲ್ಲಿ ಕರ್ತನೆ, ನಮ್ಮ ದೇಶಕ್ಕಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ದೇಶವನ್ನು ಕೂಡ ನೀನು ಆಶೀರ್ವಾದ ಮಾಡು. ಕರ್ತನೆ, ನಮ್ಮ ದೇಶದ ರಾಷ್ಟ್ರಪತಿಗಳಿಗಾಗಿ, ಕರ್ತನೆ ಪ್ರಧಾನಮಂತ್ರಿಗಳಿಗಾಗಿ, ಕರ್ತನೆ ಆಯಾ ಕರ್ತನೆ ಎಲ್ಲ ಸಚಿವ ಸಂಪುಟಗಳಿಗಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ಅವರ ಮೂಲಕ ನಮ್ಮ ದೇಶ ಸುರಕ್ಷಿತವಾದ ರೀತಿಯಲ್ಲಿ ಕಟ್ಟಲ್ಪಡಬೇಕು. ಕರ್ತನೆ, ಎಲ್ಲಿ ಲೋಪಗಳು ನಡೆಯುತ್ತಾ ಇವೆಯೋ, ಎಲ್ಲಿ ಕರ್ತನೆ ಸ್ವಾಮಿ ಅಂಧಕಾರದ ಕಾರ್ಯಗಳು ನಡೆಯುವಂಥವುಗಳಾಗಿವೆಯೋ ಅವುಗಳನ್ನು ಕರ್ತನೆ ಸ್ವಾಮಿ ತಡೆಯಲಿಕ್ಕೆ ನಮ್ಮೆಲ್ಲ ಅಧಿಕಾರಿಗಳನ್ನು ನೀನು ಉಪಯೋಗಿಸು ಎಂಬುದಾಗಿ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ ಸ್ವಾಮಿ, ನಮ್ಮ ದೇಶದ ಎಲ್ಲ ಆಸ್ಪತ್ರೆಗಳನ್ನು ಕರ್ತನೆ ಸ್ವಾಮಿ, ವಿಶೇಷವಾಗಿ ಎಲ್ಲ ಕರ್ತನೆ ಕೋರ್ಟ್ಗಳನ್ನು, ಕರ್ತನೆ ಸ್ವಾಮಿ ಜೈಲುಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಜೈಲುಗಳಲ್ಲಿರ್ತಕ್ಕಂಥ ಎಲ್ಲ ಕೈದಿಗಳನ್ನು ನೀನು ಮುಚ್ಚು. ಹಾಸ್ಪಿಟಲಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳನ್ನು ನೀನು ಆಶೀರ್ವಾದ ಮಾಡು. ಅವರ ಜೀವಿತಗಳನ್ನು ನೀನು ಪಾವನಗೊಳಿಸು ಎಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತಾದಿ ಕರ್ತನೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ನೀನೇ ಕೃಪೆ ಮಾಡಿ ಕಾಯ್ದು ಕಾಪಾಡು. ನಿನ್ನ ಆತ್ಮನ ಸಹಾಯ, ನಿನ್ನ ಆತ್ಮನ ಬಲ, ನಿನ್ನ ಆತ್ಮನ ಜ್ಞಾನಗಳಿಂದ ನೀನು ತುಂಬಿಸಿ ನೀನು ಮಹಿಮೆ ಹೊಂದಬೇಕಾಗದೆ ನಾನು ಬೇಡುವವರಾಗಿದ್ದೇವೆ. ಕರ್ತಾದಿ ಕರ್ತನೆ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಈ ಒಂದು ದಿವ್ಯಗಳ ಸಂದರ್ಭದಲ್ಲಿ ಕರ್ತನೆ ಸ್ವಾಮಿ, ವಿಶೇಷವಾಗಿ ಮತದಾವರ್ತೆ ನಮ್ಮ ಸಭೆಗಾಗಿ, ಸಭೆಯ ಎಲ್ಲ ಕುಟುಂಬಗಳಿಗಾಗಿ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ಆಯಾ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ಅವರು ಕರ್ತನೆ ಸ್ವಾಮಿ ನಾಮಧೇಯ ಕ್ರೈಸ್ತರಾಗಿ ತಮ್ಮ ಜೀವಿತಗಳನ್ನು ಕಟ್ಟದೆ ನಿಜ ಕ್ರೈಸ್ತಿಯ ಮಕ್ಕಳಾಗಿ ತಮ್ಮ ಜೀವಿತಗಳನ್ನು ಕಟ್ಟುತ್ತಾ ನಿನ್ನ ನಾಮದ ಮಹಿಮೆಗಾಗಿ ತಮ್ಮ ಜೀವಿತಗಳನ್ನು ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಲ್ಪಡಲಿಕ್ಕಾಗುವಂತೆ ನೀನು ಕೃಪೆ ಮಾಡಿ ಕಾಯ್ದು ಕಾಪಾಡು. ವಿಶೇಷವಾಗಿ ನಮ್ಮ ಸಭೆಯ ಎಲ್ಲ ಹಿರಿಯರನ್ನು, ಉಗ್ರಾಣಿಕರನ್ನು ಕರ್ತನೆ ಸ್ವಾಮಿ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಕರ್ತನೆ, ನಮ್ಮ ಸಭೆಗಾಗಿ ಮಾಡಬೇಕಾಗಿರ್ತಕ್ಕಂಥ ಒಳ್ಳೆಯ ತೀರ್ಮಾನಗಳನ್ನು, ಒಳ್ಳೆಯ ಆಲೋಚನೆಗಳನ್ನು ಅವರ ಹೃದಯಗಳಲ್ಲಿ ನೀನು ನಿರ್ಮಿಸಿ ಎಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತಾದಿ ಕರ್ತನೆ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ನೀನೇ ಕೃಪೆ ಮಾಡಿ ಕಾಯ್ದು ಕಾಪಾಡು. ವಿಶೇಷವಾಗಿ ಎಲ್ಲ ಯೌವನಸ್ಥ ಮಕ್ಕಳನ್ನು, ಯೌವನಸ್ಥಿಯರನ್ನು ಕರ್ತನೆ, ನಮ್ಮ ಎಲ್ಲ ಸಭೆಯ ಮಕ್ಕಳನ್ನು, ಎಲ್ಲ ಹೆಣ್ಣು ಮಕ್ಕಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ.
ನೀನೇ ಕೃಪೆ ಮಾಡಿ ಕಾಯ್ದು ಕಾಪಾಡು. ನಿನ್ನ ಆತ್ಮನ ಸಹಾಯಗಳಿಂದ ನೀನು ತುಂಬಿಸು, ಬಲಪಡಿಸು. ನೀನು ಮಹಿಮೆ ಹೊಂದಬೇಕಾಗದೆ ನಿನ್ನ ಬೇಡುವವರಾಗಿದ್ದೇವೆ. ಪರಿಶುದ್ಧನಾದ ದೈವಾದಿ ದೇವನೇ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರ. ನೀನೇ ಕೃಪೆ ಮಾಡಿ ಕಾಯ್ದು ಕಾಪಾಡಿ, ನೀನು ಮಹಿಮೆ ಹೊಂದಬೇಕಾಗಿ ನಜರೇತಿನ ಯೇಸುವೆ ನೆದುಳು ನಾಮದಲ್ಲಿ ಬೇಡುವಂತೆನಪ್ಪ ಕರ್ತನೆ. ಆಮೆನ್. ಇವರ ವಾಕ್ಯವನ್ನು ನಾವು ಓದಿ ಕೇಳೋಣ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಿಂದ 24 ವಾಕ್ಯಗಳನ್ನು ನಾವು ಓದಿ ಕೇಳೋಣ. 17ನೇ ವಚನದಿಂದ 24 ವಚನಗಳನ್ನು ನಾವು ಓದಿ ಕೇಳೋಣ. ಯಾರಾದರೂ ಮುಂದೆ ಬಂದು ದೇವರ ವಾಕ್ಯಗಳನ್ನು ಓದಬೇಕಾಗಿ ತಮ್ಮಲ್ಲಿ ವಿನಂತಿಸುವಂಥವರಾಗಿದ್ದೇವೆ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಿಂದ 24 ವಚನಗಳನ್ನು ನಾವು ಓದಿ ಕೇಳೋಣ. ಇವತ್ತಿನ ಆರಾಧನೆಗಾಗಿ ಆಯ್ದುಕೊಂಡ ವೇದವಾಕ್ಯವು ಶ್ರೀ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 17ರಿಂದ 24ರವರೆಗೆ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವಾಗ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ್ದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಾದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವೆನು. ಪರಲೋಕ ರಾಜ್ಯದಲ್ಲಿ ದೊಡ್ಡವನೇ ಎನಿಸಿಕೊಳ್ಳುವವನು. ನಿಮ್ಮ ನೀತಿಯು ಶಾಸ್ತ್ರಗಳ ಮತ್ತು ಪರಿಸರರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನರಹತ್ಯೆ ಮಾಡಬಾರದು. ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದಿರಷ್ಟೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರರ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನ್ನು ನೋಡಿ ಛೀ ನೀಚ ಅನ್ನುವವನು ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀವು ನಿನ್ನ ಕಾಣಿಕೆಯನ್ನು ಯಜ್ಞದಿಯೇ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವೇ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗು. ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಆಮೇಲೆ ದೇವರೇ ನಿನ್ನ ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಓದಿರ್ತಕ್ಕಂಥ ಮಗಳನ್ನು ಕೂಡ ದೇವರು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ. ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಹಾಡು ಹಾಡುವಾಗ ನಮ್ಮ ಆರಾಧನೆ ಕಾಣಿಕೆ ಕೂಡಿಸಲ್ಪಡುವಂಥದ್ದಾಗಿದೆ. ಕೊಂಡಾಡುವೆನು ಮುಂದು ಎಂದು ಬಂದು ತಂದನ ಇಸೈ
ಧರಣಿಯ ಪಯಣದೊಳು ನಡೆಸೋ ಪರಲೋಕ ಮಾರ್ಗದೊಳು ರದೇಂ ಬರದೇಂ ವರದೇಂ ತೆರದೆ ಹರಸಯ್ಯ ದಾಸನನು Sendo sai sovena, sendo sai sovena, ne kada vedane gadano. Savana sava, sava re sava, desa dende gesaya. ಭಕ್ತಿಯಿಂದ ಕೊಂಡಾಡುವೆನು ತಂದೆಯ ಬೇಡುವೆನ ತಂದೆಯ ಬೇಡುವೆನ ಭಕ್ತಿಯಿಂದ ಕೊಂಡಾಡುವೆನು Endo mondo, endo bando, kandana nadarisai. Pavana hogalade toka pavana tapaduta noduta beduta maduve sotavana ತಂದೆಯ ಬೇಡುವೆನ ತಂದೆಯ ಬೇಡುವೆನ ಭಕ್ತಿಯಿಂದ ಕೊಂಡಾಡುವೆನು ದಮಂದ ಎಂದ ಬಂದ ಕಂದನ ಧರಿಸೆ Hey! Salah sini bro. Parameshane poteso, Parameshane poteso, yenna parvavana soteso. Re sutta, vare sutta, tere sutta, harusha dintaro veno. Tandeya bedovena, Tandeya bedovena, bhaktinda kondaaduvenu. Indo mondo, endo bando, kandana
ಕಾಣಿಕೆಗಳನ್ನು ಸ್ವೀಕರಿಸಿಕೊಳ್ಳುವ ಹಾಗೆ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಇತರಳು ಯೋಬನು, ಕೀರ್ತನೆಗಳು, ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತ, ಏಷಯನು, ಯೆರೆಮೀಯನು, ಪ್ರಲಾಪಗಳು, ಯೆಹೆಜ್ಕೇಲನು, ದಾನಿಯೇಲನು, ಹೋಶೇಯನು, ಯೋವೇಲನು, ಆಮೋಸನು, ಓಬದ್ಯನು, ಯೋನನು, ಮೀಕನು, ನಹುಮನು, ಹಬಕ್ಕೂಕನು, ಚಫನ್ಯನು, ಹಗ್ಗಾಯನು, ಜಕರಿಯನು, ಮಲಕಿಯನು. ಹೊಸ ಒಡಂಬಡಿಕೆಯ ಪುಸ್ತಕಗಳು: ಮತ್ತಾಯನು, ಮಾರ್ಕನು, ಲೂಕನು, ಯೋಹಾನನು, ಅಪೊಸ್ತಲರ ಕೃತ್ಯಗಳು, ರೋಮಪುರದವರಿಗೆ ಬರೆದ ಪತ್ರಿಕೆ, 1ನೇ ಕೊರಿಂಥದವರಿಗೆ, 2ನೇ ಕೊರಿಂಥದವರಿಗೆ, ಗಲಾತ್ಯದವರಿಗೆ, ಎಫೆಸದವರಿಗೆ, ಫಿಲಿಪ್ಪಿಯವರಿಗೆ, ಕೊಲೊಸ್ಸೆದವರಿಗೆ, 1ನೇ ಥೆಸಲೋನಿಕದವರಿಗೆ, 2ನೇ ಥೆಸಲೋನಿಕದವರಿಗೆ, 1ನೇ ತಿಮೋಥಿಯನಿಗೆ, 2ನೇ ತಿಮೋಥಿಯನಿಗೆ, ತೀತನಿಗೆ, ಫಿಲಮೋನನಿಗೆ, ಇಬ್ರಿಯರಿಗೆ, ಯಾಕೋಬನು, 1ನೇ ಪೇತ್ರನು, 2ನೇ ಪೇತ್ರನು, 1ನೇ ಯೋಹಾನನು, 2ನೇ ಯೋಹಾನನು, 3ನೇ ಯೋಹಾನನು, ಯೂದನು, ಪ್ರಕಟಣೆ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಳ ಒಡಂಬಡಿಕೆಯ ಪುಸ್ತಕಗಳು: ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಯೆಹೋಶುವನು, ನ್ಯಾಯಸ್ಥಾಪಕರು, ರೂತಾಳು, 1ನೇ ಸಾಮುವೇಲ, 2ನೇ ಸಾಮುವೇಲ, 1ನೇ ಅರಸುಗಳು, 2ನೇ ಅರಸುಗಳು, 1ನೇ ಪೂರ್ವಕಾಲ ವೃತ್ತಾಂತ, 2ನೇ ಪೂರ್ವಕಾಲ ವೃತ್ತಾಂತ, ಎಜ್ರನು, ನೆಹಮೀಯನು, ಎಸ್ತೇರಳು, ಯೋಬನು, ಕೀರ್ತನೆಗಳು, ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತೆ, ಏಷಾಯ, ಯೆರೆಮೀಯ, ಪ್ರಲಾಪಗಳು, ಯೆಹೆಜ್ಕೇಲನು, ದಾನಿಯೇಲನು, ಹೋಶೇಯನು, ಯೋವೇಲನು, ಆಮೋಸನು, ಓಬದ್ಯನು, ಯೋನನು, ಮೀಕನು, ನಹುಮನು, ಹಬಕ್ಕೂಕನು, ಚಫನ್ಯನು, ಹಗ್ಗಾಯನು, ಜಕರ್ಯನು. ಹೊಸ ಒಡಂಬಡಿಕೆಯ ಭಾಗಗಳು: ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಅಪೊಸ್ತಲ ಕೃತ್ಯಗಳು, ರೋಮಪುರದವರಿಗೆ ಬರೆದ ಪತ್ರಿಕೆ, 1ನೇ ಕೊರಿಂಥದವರಿಗೆ, 2ನೇ ಕೊರಿಂಥದವರಿಗೆ, ಗಲಾತ್ಯದವರಿಗೆ, ಎಫೆಸದವರಿಗೆ, ಫಿಲಿಪ್ಪಿಯವರಿಗೆ, ಕೊಲೊಸ್ಸೆಯವರಿಗೆ, 1ನೇ ಥೆಸಲೋನಿಕದವರಿಗೆ, 2ನೇ ಥೆಸಲೋನಿಕದವರಿಗೆ, 1ನೇ ತಿಮೋಥಿಯನಿಗೆ, 2ನೇ ತಿಮೋಥಿಯನಿಗೆ, ಫಿಲೋಮನಿಗೆ, ಇಬ್ರಿಯರಿಗೆ, ಯಾಕೋಬನಿಗೆ, 1ನೇ ಪೇತ್ರ, 2ನೇ ಪೇತ್ರ, 1ನೇ ಯೋಹಾನ, 2ನೇ ಯೋಹಾನ, 3ನೇ ಯೋಹಾನ, ಯೂದನು, ಪ್ರಕಟಣೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆ ಪುಸ್ತಕಗಳು: ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಯೆಹೋಶುವ, ನ್ಯಾಯಸ್ಥಾಪಕರು, ರೂತಳು, 1ನೇ ಸಾಮುವೇಲ, 2ನೇ ಸಾಮುವೇಲ, 1ನೇ ಅರಸು, 2ನೇ ಅರಸು, 1ನೇ ಪೂರ್ವಕಾಲ, 2ನೇ ಪೂರ್ವಕಾಲ, ಎಜ್ರ, ನೆಹಮಿ, ಎಸ್ತೇರ್, ಯೋಬ, ಕೀರ್ತನೆ, ಜ್ಞಾನೋಕ್ತಿ, ಪ್ರಸಂಗಿ, ಪರಮಗೀತೆ, ಏಷಾಯ, ಯೆರೆಮೀಯ, ಪ್ರಲಾಪ, ಎಜ್ಕೇಲ್, ದಾನಿಯೇಲ್, ಹೋಸೇಯ, ಓಬೇಲ್, ಆಮೋಸ್, ಓಬದ್ಯ, ಯೋನ, ಮೀಕ, ನಾಹುಮ್, ಹಬಕ್ಕೂಕ್, ಚಫನ್ಯ, ಹಗ್ಗಾಯ, ಜಕರಿಯ, ಮಲಾಕಿ. ಹೊಸ ಒಡಂಬಡಿಕೆ ಪುಸ್ತಕಗಳು: ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಅಪೊಸ್ತಲ ಕೃತ್ಯಗಳು, ರೋಮಪುರದವರಿಗೆ ಬರೆದ ಪತ್ರಿಕೆ, 1ನೇ ಕೊರಿಂಥ, 2ನೇ ಕೊರಿಂಥ, ಗಲಾತ್ಯದವರಿಗೆ, ಎಫೆಸದವರಿಗೆ, ಫಿಲಿಪ್ಪದವರಿಗೆ, ಕೊಲೊಸ್ಸೆದವರಿಗೆ, 1ನೇ ಥೆಸಲೋನಿಕ, 2ನೇ ಥೆಸಲೋನಿಕ, 1ನೇ ತಿಮೋಥಿ, 2ನೇ ತಿಮೋಥಿ, ತೀತನಿಗೆ, ಫಿಲಮೋನನಿಗೆ, ಇಬ್ರಿಯ, ಯಾಕೋಬ, 1ನೇ ಪೇತ್ರ, 2ನೇ ಪೇತ್ರ, 1ನೇ ಯೋಹಾನ, 2ನೇ ಯೋಹಾನ, 3ನೇ ಯೋಹಾನ, ಯೂದ, ಪ್ರಕಟಣೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಳ ಒಡಂಬಡಿಕೆ ಪುಸ್ತಕಗಳು: ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಯೆಹೋಶುವನು, ನ್ಯಾಯಸ್ಥಾಪಕರು, ರೂತಳು, 1ನೇ ಸಾಮುವೇಲ, 2ನೇ ಸಾಮುವೇಲ, 1ನೇ ಅರಸುಗಳು, 2ನೇ ಅರಸುಗಳು, 1ನೇ ಪೂರ್ವಕಾಲ ವೃತ್ತಾಂತ, 2ನೇ ಪೂರ್ವಕಾಲ ವೃತ್ತಾಂತ, ಎಜ್ರನು, ನೆಹಮೀಯನು, ಎಸ್ತೇರಳು, ಯೋಬನು, ಕೀರ್ತನೆ, ಜ್ಞಾನೋಕ್ತಿ, ಪ್ರಸಂಗಿ, ಪರಮಗೀತ, ಏಷಯನು, ಯೆರೆಮೀಯನು, ಪ್ರಲಾಪಗಳು, ಯೆಹೆಜ್ಕೇಲನು, ದಾನಿಯೇಲನು, ಹೋಶೇಯನು, ಯೋವೇಲನು, ಆಮೋಸನು, ಓಬದ್ಯನು, ಯೋನನು, ಮೀಕನು, ನಹುಮನು, ಹಬಕ್ಕೂಕನು, ಚಫನ್ಯನು, ಹಗ್ಗಾಯನು, ಜಕರ್ಯನು, ಮಲಕಿಯನು. ಹೊಸ ಒಡಂಬಡಿಕೆ ಪುಸ್ತಕಗಳು: ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಅಪೊಸ್ತಲ ಕೃತ್ಯಗಳು, ರೋಮಪುರದ ಬರೆದ ಪತ್ರಿಕೆ, 1ನೇ ಕೊರಿಂಥದವರಿಗೆ, 2ನೇ ಕೊರಿಂಥದವರಿಗೆ, ಗಲಾತ್ಯದವರಿಗೆ, ಎಫೆಸದವರಿಗೆ, ಫಿಲಿಪ್ಪದವರಿಗೆ, 1ನೇ ಥೆಸಲೋನಿಕ, 2ನೇ ಥೆಸಲೋನಿಕ, 1ನೇ ತಿಮೋಥಿ, 2ನೇ ತಿಮೋಥಿ, ತೀತನಿಗೆ, ಫಿಲೋಮನಿಗೆ, ಇಬ್ರಿಯರಿಗೆ, ಯಾಕೋಬನು, 1ನೇ ಪೇತ್ರನು, 2ನೇ ಪೇತ್ರನು, 1ನೇ ಯೋಹಾನನು, 2ನೇ ಯೋಹಾನನು, 3ನೇ ಯೋಹಾನನು, ಯೂದನು, ಪ್ರಕಟಣೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆಯ ಪುಸ್ತಕಗಳು: ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಯೆಹೋಶುವನು, ನ್ಯಾಯಸ್ಥಾಪಕರು, ರೂತಳು, 1ನೇ ಸಾಮುವೇಲ, 2ನೇ ಸಾಮುವೇಲ, 1ನೇ ಅರಸುಗಳು, 2ನೇ ಅರಸುಗಳು, 1ನೇ ಪೂರ್ವಕಾಲ ವೃತ್ತಾಂತ, 2ನೇ ಪೂರ್ವಕಾಲ ವೃತ್ತಾಂತ,
ಹೆಜ್ರನು, ನೆಹಮಿಯನು, ಎಸ್ತರಳು, ಯೋಬನು, ಕೀರ್ತನೆಗಳು, ಜ್ಞಾತಿಗಳು, ಪ್ರಸಂಗಿ, ಪರಮಗೀತ, ಯೆಶಾಯನು, ಯೆರೆಮೀಯನು, ಪ್ರಲಾಪಗಳು, ಯೆಜ್ಕೇಲನು, ದಾನಿಯೇಲನು, ಹೋಶೇಯನು, ಯೋವೇಲನು, ಅಮೋಸನು, ಓಬದ್ಯನು, ಯೋನನು, ಮೀಕನು, ನೋಮನು, ಹಬಕ್ಕೂಕನು, ಚೆಫನ್ಯನು, ಹಗ್ಗಾಯನು, ಜಕರ್ಯನು, ಮಲಕಿಯನು. ಹೊಸ ಒಡಂಬಡಿಕೆಯ ಪುಸ್ತಕಗಳು: ಮತ್ತಾಯನು, ಮಾರ್ಕನು, ಲೂಕನು, ಯೋಹಾನನು, ಅಪೊಸ್ತಲರ ಕೃತ್ಯಗಳು, ರೋಮಪುರದವರಿಗೆ ಬರೆದ ಪತ್ರಿಕೆ, 1ನೇ ಕೊರಿಂಥ, 2ನೇ ಕೊರಿಂಥ, ಗಲಾತ್ಯದವರಿಗೆ, ಎಫೆಸದವರಿಗೆ, ಫಿಲಿಪ್ಪಿಯವರಿಗೆ, ಕೊಲೊಸ್ಸೆದವರಿಗೆ, 1ನೇ ಥೆಸಲೋನಿಕದವರಿಗೆ, 2ನೇ ಥೆಸಲೋನಿಕದವರಿಗೆ, 1ನೇ ತಿಮೋಥನಿಗೆ, 2ನೇ ತಿಮೋಥನಿಗೆ, ತೀತನಿಗೆ, ಫಿಲೋಮೋನನಿಗೆ, ಇಬ್ರಿಯರಿಗೆ, ಯಾಕೋಬನಿಗೆ, 1ನೇ ಪೇತ್ರನ, 2ನೇ ಪೇತ್ರನ, 1ನೇ ಯೋಹಾನನ, 2ನೇ ಯೋಹಾನನ, 3ನೇ ಯೋಹಾನನ. ಇದನ್ನು ಪ್ರಕಟಣೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆಯ ಪುಸ್ತಕಗಳು: ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಯೆಹೋಶುವನು, ನ್ಯಾಯಸ್ಥಾಪಕರು, ರೂತಳು, 1ನೇ ಸಾಮುವೇಲನು, 2ನೇ ಸಾಮುವೇಲನು, 1ನೇ ಅರಸುಗಳು, 2ನೇ ಅರಸುಗಳು, 1ನೇ ಪೂರ್ವಕಾಲ ವೃತ್ತಾಂತ, 2ನೇ ಪೂರ್ವಕಾಲ ವೃತ್ತಾಂತ, ಹೆಜ್ರನು, ನೆಹೆಮೀಯನು, ಎಸ್ತೇರಳು, ಯೋಬನು, ಕೀರ್ತನೆಗಳು, ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತೆ, ಯೆಶಾಯನು, ಯೆರೆಮೀಯನು, ಪ್ರಲಾಪಗಳು, ಯೆಜ್ಕೇಲನು, ದಾನಿಯೇಲನು, ಹೋಶೇಯನು, ಯೋವೇಲನು, ಅಮೋಸನು, ಓಬದ್ಯನು, ನೋಮನು, ಮೀಕನು, ನೋಮನು, ಹಬಕ್ಕೂಕನು, ಚೆಫನ್ಯನು, ಹಗ್ಗಾಯನು, ಜಕರ್ಯನು, ಮಲಕಿಯನು. ಹೊಸ ಒಡಂಬಡಿಕೆಯ ಪುಸ್ತಕಗಳು: ಮತ್ತಾಯನು, ಮಾರ್ಕನು, ಲೂಕನು, ಯೋಹಾನನು, ಅಪೊಸ್ತಲರ ಕೃತ್ಯಗಳು, ರೋಮಪುರದವರಿಗೆ ಬರೆದ ಪತ್ರಿಕೆ, 1ನೇ ಕೊರಿಂಥ, 2ನೇ ಕೊರಿಂಥ, ಗಲಾತ್ಯದವರಿಗೆ, ಎಫೆಸದವರಿಗೆ, ಫಿಲಿಪ್ಪಿಯವರಿಗೆ, ಕೊಲೊಸ್ಸೆದವರಿಗೆ, 1ನೇ ಥೆಸಲೋನಿಕದವರಿಗೆ, 2ನೇ ಥೆಸಲೋನಿಕದವರಿಗೆ, 1ನೇ ತಿಮೋಥನಿಗೆ, 2ನೇ ತಿಮೋಥನಿಗೆ, ತೀತನಿಗೆ, ಫಿಲೋಮೋನನಿಗೆ, ಇಬ್ರಿಯರಿಗೆ, ಯಾಕೋಬನು, 1ನೇ ಪೇತ್ರನು, 2ನೇ ಪೇತ್ರನು, 1ನೇ ಯೋಹಾನನು, 2ನೇ ಯೋಹಾನನು. ಯೋಧನು ಪ್ರಕಟಣೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆಯ ಪುಸ್ತಕಗಳು: ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಯೆಹೋಶುವನು, ನ್ಯಾಯಸ್ಥಾಪಕರು, ರೂತಳು, 1ನೇ ಸಾಮುವೇಲ, 2ನೇ ಸಾಮುವೇಲ, 1ನೇ ಅರಸುಗಳು, 2ನೇ ಅರಸುಗಳು, 1ನೇ ಪೂರ್ವಕಾಲ ವೃತ್ತಾಂತ, 2ನೇ ಪೂರ್ವಕಾಲ ವೃತ್ತಾಂತ, ಹೆಜ್ರನು, ನೆಹೆಮೀಯನು, ಎಸ್ತೇರಳು, ಯೋಬನು, ಕೀರ್ತನೆಗಳು. ಪರವಾಗಿಲ್ಲ, ಹೇಳು. ಪರಮಗೀತೆ, ಯೆಶಾಯನು, ಯೆರೆಮೀಯನು, ಪ್ರಲಾಪಗಳು, ಯೆಜ್ಕೇಲನು, ದಾನಿಯೇಲನು, ಹೋಶೇಯನು, ಯೋವೇಲನು, ಅಮೋಸನು, ಓಬದ್ಯನು, ನೋಮನು, ಮೀಕನು, ನಹೂಮನು, ಹಬಕ್ಕೂಕನು, ಜೆಫನ್ಯನು, ಹಗ್ಗಾಯನು, ಜಕರ್ಯನು, ಮಲಕಿಯನು. ಹೊಸ ಒಡಂಬಡಿಕೆಯ ಪುಸ್ತಕಗಳು: ಮತ್ತಾಯನು, ಮಾರ್ಕನು, ಲೂಕನು, ಯೋಹಾನನು, ಅಪೊಸ್ತಲರ ಕೃತ್ಯಗಳು, ರೋಮಪುರದವರಿಗೆ ಬರೆದ ಪತ್ರಿಕೆ, 1ನೇ ಕೊರಿಂಥ, 2ನೇ ಕೊರಿಂಥ, ಗಲಾತ್ಯದವರಿಗೆ, ಎಫೆಸದವರಿಗೆ, ಫಿಲಿಪ್ಪಿಯವರಿಗೆ, ಕೊಲೊಸ್ಸೆದವರಿಗೆ, 1ನೇ ಥೆಸಲೋನಿಕದವರಿಗೆ, 2ನೇ ಥೆಸಲೋನಿಕದವರಿಗೆ, 1ನೇ ತಿಮೋಥನಿಗೆ, ತೀತನಿಗೆ, ಫಿಲೋಮೋನನಿಗೆ, ಇಬ್ರಿಯರಿಗೆ, ಯಾಕೋಬನು, 1ನೇ ಪೇತ್ರನು, 2ನೇ ಪೇತ್ರನು, 1ನೇ ಯೋಹಾನನು, 2ನೇ ಯೋಹಾನನು. ಯೋಧನ ಪ್ರಕಟಣೆ. ಪುಸ್ತಕಗಳನ್ನು ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಬಾಯ್ಪಾಠ ಮಾಡಬೇಕು. ಬಾಯ್ಪಾಠ ಮಾಡಿದರೆ ನಾವು ಸತ್ಯವೇದವನ್ನು ತೆಗೆಯುವುದಕ್ಕೆ ನಮಗೆ ಅದರಿಂದ ಅನುಕೂಲವಾಗುವಂಥದ್ದಾಗಿದೆ. ಆ ಪುಸ್ತಕಗಳು ನಾವು ಬಾಯ್ಪಾಠ ಮಾಡದೆ ಅಥವಾ ಅವುಗಳ ನೆನಪಿಲ್ಲದೆ ನಾವು ಇರುವಂಥದ್ದಾಗಿರೋದಾದರೆ, ನಾವು ಸತ್ಯವೇದ ವಾಕ್ಯಗಳನ್ನು ತೆಗೆಯುವಾಗ ಯಾವ ಪುಸ್ತಕ ಯಾವುದರಿಂದ ಬರುತ್ತದೆ ಅನ್ನುವಂಥದ್ದು ವಿಷಯ ನಮಗೆ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಇವುಗಳನ್ನು ಎಲ್ಲರೂ ಕೂಡ ಬಾಯ್ಪಾಠ ಮಾಡಿರಿ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಮಾಡಬೇಕು. ಕಲ್ತಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಕರ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅವುಗಳನ್ನು ಮಾಡಿರಿ. ಕಂಠಪಾಠ ಬಾಯ್ಪಾಠ ವಚನಗಳನ್ನು ನೀವು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುವಂಥವರಾಗಿದ್ದೇವೆ. ಹಾಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇವೆ. ಎಲ್ಲರೂ ಇರುವ ಸ್ಥಳದಲ್ಲಿ ಕಣ್ಣು ಮುಚ್ಚಿ ಎದ್ದು ನಿಂತುಕೊಂಡು ಭಯಭಕ್ತಿಯಿಂದ ದೇವರನ್ನು ನಾವು ಆರಾಧಿಸೋಣ. ದೇವರ ಆರಾಧನೆಯಲ್ಲಿ ಮಹಿಮೆ ಹೊಂದುವ ದೇವರಾಗಿದ್ದಾರೆ. ನಾವು ಆರಾಧಿಸುವ ದೇವರು, ದೇವರನ್ನು ನಾವು ಸ್ತುತಿಸುವಾಗ ದೇವರನ್ನು ಇಷ್ಟಪಡುವ ದೇವರಾಗಿದ್ದಾರೆ. ಎಲ್ಲರೂ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ಸ್ತೋತ್ರ ಯೇಸುವೇ, ಸ್ತೋತ್ರ ಕರ್ತನೇ.
ಪರಿಶುದ್ಧನೇ, ಉನ್ನತನೇ, ಮಹೋನ್ನತನೇ, ನಿನಗೆ ಕೋಟಾನು ಕೋಟಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇರುವಾತನೇ, ಇದ್ದಾತನೇ, ಬರುವಾತನೇ, ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ಈ ಆರಾಧನೆಯಲ್ಲಿ ನಮ್ಮನ್ನು ಸಿದ್ಧಪಡಿಸು ರಾಜ. ನಿನ್ನ ಮಹಿಮೆ ಒಂದು ಕರ್ತನೆ. ಅಪ್ಪ, ನಿನ್ನ ನಾಮ ಮಾತ್ರ ಮಹಿಮೆ ಆಗಲಿ ಕರ್ತನೆ. ಯೇಸುವೆ, ನಿನಗೆ ಸ್ತೋತ್ರ ದೇವ. ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಥ್ಯಾಂಕ್ ಯು ಲಾರ್ಡ್. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ನಿನ್ನ ಕೃಪೆ ಶಾಶ್ವತ ಎಂದೆಂದೂ ದೇವ. ಯೇಸುವೇ, ನಿನ್ನ ಕೃಪೆ ಶಾಶ್ವತ ಎಂದೆಂದೂ ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ನಿನ್ನ ಪ್ರೀತಿ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ. ಕೊರತೆಗಳನ್ನು ನೀಗಿಸುವವನು ನೀನೇ యేಸయ్ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్ಯ ನೀನಿಲ್ಲದೆ ನಾನಿಲ್ಲಯ್ಯ.
ಚಪ್ಪಾಳೆ ತಟ್ಟಿ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಕರದಿಗೂ ನನ್ನ ನಡೆಸಿರುವೆ ದೇವಾ, ನನ್ನಯ ಕರದಿಗೂ ನನ್ನ ನಡೆಸಿರುವೆ ದೇವಾ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్ಯ ನೀನಿಲ್ಲದೆ ನಾನಿಲ್ಲಯ್ಯ. ಎಲ್ಲರೂ ಸೇರಿ ನಿನ್ನಂತ ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్ಯ ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్ಯ ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్ಯ ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಪ್ರವೇಶ್ ಮಹಾರಾಜ್ ಕೋ ದೇವರು ನಮ್ಮ ಆರಾಧನೆಯಲ್ಲಿ ಮಹಿಮೆ ಪಡಿಸಿದಾಗ ಚಪ್ಪಾಳೆ ತಟ್ಟಿ. ಎಲ್ಲರೂ ಕೂತ್ಕೊಳ್ಳೋಣ. ವಾರಾಯದ ಪ್ರಕಾರವಾಗಿ ನಮ್ಮ ಆರಾಧನೆಯು ಸರಿಯಾಗಿ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ನಾನು ತಂದೆಯಾಗಿರ್ತಕ್ಕಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅದ್ಭುತವಾದ ರೀತಿಯಲ್ಲಿ ಈ ದಿನವನ್ನು ನಮ್ಮ ದೇವರು ನಮ್ಮ ಜೀವಿತಗಳಲ್ಲಿ ಕೊಟ್ಟಿದ್ದಾನೆ. ವಿಶೇಷವಾಗಿ ನಾನು ನಿಮ್ಮ ಮುಂದೆ ಕಳೆದ ವಾರ ಯಾವ ಮೆಸೇಜನ್ನು ನಾನು ನಿಮಗೆ ಕೊಟ್ಟಿದ್ದೆ, ಯಾವ ಸಂದೇಶವನ್ನು ನಾನು ನಿಮಗೆ ಕೊಟ್ಟಿದ್ದೆ, ನೆನಪಿದೆಯಾ ಯಾರಿಗಾದ್ರು? ಕಳೆದ ವಾರ ನಾನು ಯಾವ ಮೆಸೇಜ್ ಅಥವಾ ಯಾವ ಸಂದೇಶವನ್ನು ನಿಮ್ಮ ಸನ್ನಿಧಾನದಲ್ಲಿ ನಾನು ಇಟ್ಟಿದ್ದೆ? ಯಾರಿಗೆ ನೆನಪಿದೆ? ಯಾರಿಗಿಲ್ಲ ನೆನಪು? ಗುಡ್, ವೆರಿ ಗುಡ್. ಅಂದ್ರೆ ಎಷ್ಟು ಜನ ನೀವು ಶ್ರದ್ಧೆಯಿಂದ ದೇವರ ವಾಕ್ಯಗಳನ್ನ
ಕೇಳ್ತಾ ಇದ್ದೀರಿ, ಕೇಳುವುದಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ ಅನ್ನುವಂಥ ವಿಷಯ ಇಲ್ಲಿ ಗೊತ್ತಾಗುವಂತದ್ದಾಗಿದೆ. ಹೌದೇ? ನಮ್ಮ ಜೀವಿತಗಳಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಘಟ್ಟ ಇದೆ, ದೇವರ ವಾಕ್ಯವನ್ನ ಕೇಳುವಂಥದ್ದು. ದೇವರ ವಾಕ್ಯ ನೀವು ಕೇಳದೇ ಇದ್ರೆ, ದೇವರ ವಾಕ್ಯ ನೀವು ಆಲಿಸದೇ ಇದ್ರೆ, ದೇವರ ವಾಕ್ಯಕ್ಕೆ ನಿಮ್ಮ ಕಿವಿಗಳನ್ನ ಕೊಡದೇ ಇದ್ರೆ ಯಾರು ಮಾತಾಡಬಾರ್ದು. ಇದರಿಂದ ನಮಗೆ ಯಾವ ಪ್ರಯೋಜನಗಳಿಲ್ಲ. ಇದರಿಂದ, ಈ ಆರಾಧನೆಗಳಿಂದ, ಈ ಒಂದು ಕಾರ್ಯಗಳಿಂದ ನಮ್ಮ ಜೀವನಕ್ಕೆ ಏನು ಕೂಡ ಲಾಭ ಇಲ್ಲ ರೀ. ವ್ಯರ್ಥ, ಸುಮ್ಮನೆ ನಾವು ಬರುವಂಥದ್ದು, ಏನು ಉಪಯೋಗವಿಲ್ಲ. ಇದರಿಂದ ಎಷ್ಟು ವಿಶೇಷವಾಗಿರ್ತಕ್ಕಂಥ ವಾಕ್ಯ ನಮ್ಮ ಜೀವಿತಗಳಲ್ಲಿ ಇರುವಂತದ್ದಾಗಿತ್ತು. ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜೀವಿತಕ್ಕೆ ನಮ್ಮ ಜೀವಿತ ಎಷ್ಟು ಆತರಿಯುವಂತದ್ದಾಗಿದೆ, ಎಷ್ಟು ಅದನ್ನ ಇದು ಮಾಡುವಂತದ್ದಾಗಿದೆ ಎನ್ನುವಂಥದ್ದು ಬಹಳ ವಿಶೇಷವಾಗಿರುವಂತದ್ದಾಗಿತ್ತು. ಇವತ್ತು ಕೂಡ ನಮಗಾಗಿ ವಾಕ್ಯ ಸಿದ್ಧವಾಗಿರುವಂತದ್ದಾಗಿದೆ. ಎಷ್ಟು ಮಟ್ಟಿಗೆ ನಾವು ಆ ವಾಕ್ಯಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದೇವೆ. ಆ ವಾಕ್ಯವನ್ನು ಕೇಳಬೇಕು, ಆ ವಾಕ್ಯವನ್ನು ನಾವು ತಿಳಿದುಕೊಳ್ಳಬೇಕು, ಆ ವಾಕ್ಯದಂತೆ ನಮ್ಮ ಜೀವಿತ ಕಟ್ಟಬೇಕನ್ನುವಂತ ಆಸೆ, ಬಯಕೆ ನಮ್ಮಲ್ಲಿದೆಯಾ? ಬಹಳ ವಿಶೇಷವಾಗಿರುವಂತದ್ದಾಗಿದೆ. ಇವತ್ತು ನಾವು ಓದಲ್ಪಟ್ಟಿರ್ತಕ್ಕಂಥ ವಾಕ್ಯ, ಇವತ್ತು ನಮ್ಮ ಜೀವಿತಗಳಲ್ಲಿ ಓದಲ್ಪಟ್ಟಿರ್ತಕ್ಕಂಥ ವಾಕ್ಯ ಈಗಾಗಲೇ ನಾವು ಓದಿ ಕೇಳಿದ್ದೇವೆ. ಶ್ರೀ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಿಂದ ನಾವು ಕೇಳಲ್ಪಟ್ಟಿದ್ದೇವೆ. ಈ ಒಂದು ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಯಾವ ಉದ್ದೇಶಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ, ಆ ಉದ್ದೇಶ ಏನಾಗಿತ್ತು, ಆ ಉದ್ದೇಶ ಯಾವ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಅದು ಕಾರ್ಯವನ್ನ ಸಾಧಿಸುವಂತದ್ದಾಗಿದೆ, ಅದು ಬಹಳ ಪ್ರಾಮುಖ್ಯವಾಗಿರುವಂತದ್ದಾಗಿದೆ. ಏನೋ ಒಂದು ಕಾರ್ಯಕ್ಕಾಗಿ ಆತನು ಇಲ್ಲಿಗೆ ಬರಲಿಲ್ಲ. ಅವರ ತಿಳಿದುಕೊಳ್ಳಿ ಇರಲಿ ಅಥವಾ ಅವ್ರಿಗೆ ಬೇಕೋ ಬೇಡ ಅನ್ನುವಂತ ರೀತಿಯಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬರಲಿಲ್ಲ ರೀ. ಆತನು ಬಂದಿರತಕ್ಕಂಥ ಒಂದು ಉದ್ದೇಶ ಏನಾಗಿದೆ ಎಂಬುದಾಗಿ ನಾವು ಆಲೋಚನೆ ಮಾಡುವಂತದ್ದಾಗಿರುವುದಾದರೆ, ದೇವರ ವಾಕ್ಯವನ್ನ ನಾವು ಓದಿದ್ದೇವೆ. ಮೊದಲ ವಚನಗಳನ್ನು ನಾನು ಓದ್ತೇನೆ ನೋಡಿ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ. ಯಾವುದನ್ನ? ಮೋಶೆಯ ಧರ್ಮಶಾಸ್ತ್ರವನ್ನ, ಪ್ರವಾದಿಗಳ ಮಾತುಗಳನ್ನ ಆತನು ತೆಗೆದು ಹಾಕುವುದಕ್ಕಾಗಿ ಲೋಕಕ್ಕೆ ಆತನು ಬರಲಿಲ್ಲ, ಅವುಗಳನ್ನ ನೆರವೇರಿಸುವುದಕ್ಕಾಗಿ ಬಂದಿದ್ದಾನೆ ಎಂಬುದಾಗಿ. ನೆರವೇರಿಸುವುದಕ್ಕಾಗಿ ಬಂದಿದ್ದಾನೆ ಎಂಬುದಾಗಿ. ಈ ಮೋಶೆಯ ಧರ್ಮಶಾಸ್ತ್ರ ಅಥವಾ ಪ್ರವಾದಿಗಳ ಮಾತುಗಳು ಎಂಬುದಾಗಿ ನಾವು ಆಲೋಚನೆ ಮಾಡುವಂತದ್ದಾಗಿರುವುದಾದರೆ,
ಆ ಮಾತುಗಳು ಏನಾಗಿವೆ, ಆ ಮಾತು ಏನಾಗಿದೆ ಎಂಬುದಾಗಿ ನಾವು ಆಲೋಚನೆಯನ್ನ ಮಾಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ನಮ್ಮ ಜೀವಿತಗಳಲ್ಲಿ ಕಾಣಿಸಿಕೊಳ್ಳುವಂತದ್ದಾಗಿರುವುದಾದ್ರೆ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯಗಳು ನಮ್ಮ ಜೀವಿತಗಳಿಗೆ ಬಹಳ ಪ್ರಾಮುಖ್ಯವಾಗಿರುವಂತದ್ದಾಗಿದೆ. ಏನಿದೆ ಆ ವಚನಗಳಲ್ಲಿ? ಅಲ್ಲಿ ನಾವು ನೋಡುವಾಗ ಯೋಹಾನನು ಪ್ರಾರಂಭಿಸ್ತಾ ಇದ್ದಾನೆ ಆ ಒಂದು ಪುಸ್ತಕವನ್ನ ಬರೆಯುವುದಕ್ಕೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ಆ ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ಹೇಳುವಂತವುಗಳಾಗಿವೆ. ಈ ಒಂದು ಬಿಡುವಿನ ಸಂದರ್ಭದಲ್ಲಿ ಕೂಡ ನಮ್ಮ ಜೀವಿತಗಳಲ್ಲಿ ಈ ಒಂದು ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಮಾತುಗಳನ್ನಾಗಲಿ ನಾನು ತೆಗೆದು ಹಾಕುವುದಕ್ಕೆ ನಾನು ಬಂದಿಲ್ಲ, ಅವುಗಳನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ. ಅಂದ್ರೆ ಎಷ್ಟೋ ವಾಕ್ಯಗಳು ನಮ್ಮ ಜೀವಿತಗಳಿಗೆ ಆತನು ಕೊಟ್ಟಿದ್ದಾನೆ. ಆ ವಾಕ್ಯಗಳನ್ನ ಆತನು ನೆರವೇರಿಸುವುದಕ್ಕಾಗಿ ನಮ್ಮ ಜೀವಿತಗಳಲ್ಲಿ ಆತನು ಆತುರ ಪಡುತ್ತಾ ಇದ್ದಾನೆ ಎಂಬುದಾಗಿ ಈ ವಾಕ್ಯಗಳಿಂದ ನಮಗೆ ಗೊತ್ತಾಗುವಂತದ್ದಾಗಿದೆ. ನಮ್ಗೆ ಅದಕ್ಕಾಗಿ ಕಳೆದ ವಾರ ಯಾವ ಮೆಸೇಜ್ ಅನ್ನ, ಯಾವ ಪ್ರಸಂಗವನ್ನ ನೀವು ಕೇಳಿದ್ರಿ ಎಂಬುದಾಗಿ ಕೇಳಿದೆ. ಆ ವಾಕ್ಯಗಳೇ ನಮಗೆ ಗೊತ್ತಿಲ್ಲ, ಆ ವಾಕ್ಯಗಳೇ ನಾವು ತಿಳಿದುಕೊಂಡಿಲ್ಲ, ಆ ವಾಕ್ಯಗಳನ್ನೇ ನಾವು ಅರ್ಥ ಮಾಡಿಕೊಂಡಿಲ್ಲ ಎಂಬುದಾಗಿ ಹೇಳುವಂತದ್ದಾಗಿರುವುದಾದ್ರೆ ಇದರಲ್ಲಿರ್ತಕ್ಕಂಥ ವಾಕ್ಯಗಳು ನಮಗೆ ಏನ್ ಗೊತ್ತಾಗುವಂತವುಗಳಾಗಿವೆ. ಯಾವ ರೀತಿಯಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ, ಯಾವ ರೀತಿಯಲ್ಲಿ ಅದಕ್ಕಾಗಿ ನಾವು ಹಂಬಲಿಸುವಂತವರಾಗಿದ್ದೇವೆ. ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನದ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದನ್ನ ನಾನು ಜ್ಞಾಪಕ ಮಾಡಿಕೊಳ್ಳುತ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾವು ಈಗಾಗಲೇ ಆಲ್ರೆಡಿ ಕ್ರಿಸ್ಮಸ್ ಹಬ್ಬವನ್ನ ಮುಗಿಸಿದ್ದೇವೆ. ಕ್ರಿಸ್ಮಸ್ ಹಬ್ಬ ನಮ್ಮ ಜೀವಿತಗಳಲ್ಲಿ ವೈಭವಪೂರ್ವಕವಾಗಿ ಅದನ್ನ ನಾವು ಆಚರಣೆ ಮಾಡಿದ್ದೇವೆ. ಆ ಆಚರಣೆಯಲ್ಲಿ ಎಷ್ಟು ಮಟ್ಟಿಗೆ ನಾವು ದೇವರ ವಾಕ್ಯಗಳನ್ನ ಕೇಳಿದ್ದೇವೆ, ಎಷ್ಟು ಮಟ್ಟಿಗೆ ಯೇಸು ಕ್ರಿಸ್ತನ ಒಂದು ಆಗಮನ, ಯೇಸು ಕ್ರಿಸ್ತನ ಒಂದು ಜನನ, ಯೇಸು ಕ್ರಿಸ್ತನಂದ್ರೆ ಏನು ಅನ್ನುವಂತ ಒಂದು ಸತ್ಯಗಳನ್ನ ನಾವು ಗ್ರಹಿಸಿದ್ದೇವೆ ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಗಳಿರ, ಈಗ ನಾನು ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಕೇಳುತ್ತೇನೆ. ಯೇಸು ಅಂದ್ರೆ ಏನು? ಯಾರು ಹೇಳ್ತೀರ? ನಾನು ಇದನ್ನ ಆಲ್ರೆಡಿ ನಿಮಗೆ ಹೇಳಿದ್ದೇನೆ, ಎಷ್ಟೋ ಸಲ ಹೇಳಿದ್ದೇನೆ, ಒಂದು ಸಲ ಅಲ್ಲ. ಯೇಸು ಅಂದ್ರೆ ಏನು? ಯಾರು ಹೇಳ್ತೀರ? ಅಪ್ಪ ಪಾಪಗಳನ್ನು ಬಿಡಿಸುವುದಕ್ಕಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಏನಂತ? ಆತನಿಗೆ ಯೇಸು ಎಂದು ಹೆಸರಿಡಿರಿ, ಯಾಕೆಂದ್ರೆ ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಯಾರನ್ನ? ತನ್ನ ಜನರನ್ನ. ಇದರ ಕುರಿತಾಗಿ ನಾನು ಮೆಸೇಜ್ ಕೂಡ ಮಾಡಿದ್ದೇನೆ, ಪ್ರಸಂಗ ಮಾಡಿದ್ದೇನೆ. ತನ್ನ ಜನರಂದ್ರೆ ಯಾರು? ಯಾರು ಆತನನ್ನ ಅಂಗೀಕರಿಸಿಕೊಂಡಿದ್ದಾರೆ, ಯಾರು ಆತನನ್ನ ಸ್ವೀಕರಿಸಿದ್ದಾರೆ, ಯಾರು ಆತನನ್ನು ನಂಬುತ್ತಾ ಇದ್ದಾರೆ, ಯಾರು ಆತನನ್ನ ಅಂಗೀಕರಿಸ್ತಾ ಇದ್ದಾರೆ, ಅವರಿಗೆ ಆತನು ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟನು ಎಂಬುದಾಗಿ. ಇವತ್ತು ನಾವು ದೇವರ
ಮಕ್ಕಳಾಗಿದ್ದೇವಾ? ಮತ್ತೆ ಪ್ರಶ್ನೆ ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಅದನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಕುರಿತಾಗಿ ಈ ಒಂದು ವಾಕ್ಯ ಭಾಗದಲ್ಲಿ ಯಾವ ರೀತಿಯಲ್ಲಿ ಆತನು ಹೇಳುತ್ತಾ ಇದ್ದಾನೆ ಎಂಬುದಾಗಿ ನಾವು ಆಲೋಚನೆ ಮಾಡುವಂತದ್ದಾಗಿರುವುದಾದರೆ, ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆತನು ಹೇಳುತ್ತಾ ಇದ್ದಾನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರದೆ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಬಿರುಸಾದರೂ ಅಳಿದು ಹೋಗಲಾರದು ಎಂಬುದಾಗಿ. ಯಾವುದು ಅಳಿದು ಹೋಗುತ್ತೆ? ಆಕಾಶ ಅಳಿದು ಹೋಗುತ್ತೆ, ಭೂಮಿ ಅಳಿದು ಹೋಗುತ್ತೆ. ದೇವರ ವಾಕ್ಯಗಳು ಅಳಿದು ಹೋಗಲಾರವು. ದೇವರ ಮಾತುಗಳು ಅಳೆದು ಹೋಗಲಾರವು. ಅವುಗಳನ್ನ ಯಾರೂ ಕೂಡ ತೆಗೆಯುವುದಕ್ಕಾಗಲಿ, ಒಂದು ಸೇರಿಸುವುದಕ್ಕಾಗಲಿ, ಅಥವಾ ಅದನ್ನು ಜೋಡಿಸುವುದಕ್ಕಾಗಲಿ ಯಾರಿಂದಲೂ ಕೂಡ ಅದರಿಂದ ಸಾಧ್ಯವಾಗದೇ ಇರ್ತಕ್ಕಂಥ ವಿಷಯಗಳಾಗಿರುವಂತವುಗಳಾಗಿವೆ. ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ಭೂಮಿ ಆಕಾಶಗಳು ಅಳಿದು ಹೋಗುವಂತವುಗಳಾಗಿವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂತದ್ದಾಗಿರುವಂತದ್ದಾಗಿದೆ. ಅಳಿದು ಹೋಗುತ್ತೆ. ಯಾವಾಗಲೇ ಭೂಮಿ ಅಳಿದು ಹೋಗುತ್ತೆ, ಆಕಾಶ ಅಳಿದು ಹೋಗುತ್ತೆ. ನಾವು ಕೆಲವು ವರ್ಷಗಳ ಆದ್ಮೇಲೆ ಈ ಲೋಕದಲ್ಲಿ ನಾವು ಯಾರು ಕೂಡ ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯ ಶಾಶ್ವತವಾಗಿರುವಂತದ್ದಾಗಿದೆ. ಅದು ನಾನು ಆಗಲೇ ಹೇಳಿದ್ದೇನೆ, ವಾಕ್ಯ ಅದು ವಾಕ್ಯವಲ್ಲ, ಅದು ದೇವರು. ಅದೇನಾಗಿದೆ? ದೇವರಾಗಿರುವಂತದ್ದಾಗಿರುವಂತದ್ದಾಗಿದೆ. ಅದಕ್ಕಾಗಿ ಯೋಹಾನನು ಅದನ್ನ ಸ್ಪಷ್ಟವಾಗಿ ನಮ್ಮ ಜೀವಿತಗಳಲ್ಲಿ ಕೊಡುವಂತವನಾಗಿದ್ದಾನೆ. ಆದಿಯಲ್ಲಿ ವಾಕ್ಯವಿದ್ದ, ವಾಕ್ಯವು ದೇವರ ಬಳಿಯಲ್ಲಿದ್ದ, ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ವಾಕ್ಯ ಒಂದು ಸೊನ್ನೆ ಕೂಡ, ಅದರ ಗುಡಿಸಾದರೂ ಕೂಡ, ಅಂದ್ರೆ ಅದರ ಒತ್ತುಗಳು ಕೂಡ ತೆಗೆಯಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ, ಆಳಿಸಲಿಕ್ಕೆ ಸಾಧ್ಯವಿಲ್ಲ. ಭೂಮಿ ಆಕಾಶಗಳು ಅಳಿದು ಹೋಗುವಂತವುಗಳಾಗಿವೆ ಎಂಬುದಾಗಿ. ಆದ್ರೆ ಆ ವಾಕ್ಯವನ್ನು ನಾವು ನಮ್ಮ ಜೀವಿತಗಳಲ್ಲಿ ಎಷ್ಟರ ಮಟ್ಟಿಗೆ ಅದನ್ನ ಧರಿಸಿಕೊಳ್ಳುತ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ಆ ವಾಕ್ಯಗಳಿಗೆ ನಮ್ಮ ಬೆಲೆಯನ್ನು ನಾವು ಕಟ್ಟುತ್ತಾ ಇದ್ದೇವೆ. ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವ ಅದನ್ನು ನಾವು ಅಪೇಕ್ಷಿಸುತ್ತಾ ಇದ್ದೇವೆ, ನಮ್ಮನ್ನು ನಾವು ಗ್ರಹಿಸಿಕೊಳ್ಳೋಣ. ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಆಜ್ಞೆ, ದೇವರ ಸಣ್ಣ ಸಣ್ಣ ಆಜ್ಞೆಗಳು ನಮಗೆ ಯಥೇಚ್ಛವಾದ ರೀತಿಯಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ. ಸಾಕಾದಷ್ಟು ನಮ್ಮ ಆಜ್ಞೆಗಳು ದೇವರ ವಾಕ್ಯಗಳಲ್ಲಿ ಇರುವಂತವುಗಳಾಗಿವೆ. ಆ ಆಜ್ಞೆಗಳು ನಮ್ಮ ಜೀವಿತಕ್ಕೆ ಯಾವ ರೀತಿಯಲ್ಲಿ ಅವುಗಳನ್ನು ನಾವು ತೆಗೆದುಕೊಳ್ಳುತ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಅವುಗಳನ್ನ ನಾವು ದೃಷ್ಟಿಸ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಅದನ್ನ ಗಮನಿಸ್ತಾ ಇದ್ದೇವೆ. ನೋಡ್ರಿ, ದೇವರ ವಾಕ್ಯ ಏನು ಹೇಳುತ್ತಾ ಇದೆ ಎಂಬುದಾಗಿ 19ನೇ ವಚನ. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾದರೂ ಒಂದನ್ನೂ ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನು ಎನಿಸಿಕೊಳ್ಳುವನು ಎಂಬುದಾಗಿ. ಏನು ಇದರ ಅರ್ಥ? ಆಜ್ಞೆಗಳನ್ನ ಮೀರಿ ಎಂಬುದಾಗಿ ಹೇಳ್ತಾ ಇದೆ. ಸಣ್ಣ ಆಜ್ಞೆಗಳನ್ನ ನಾವು ಮೀರಿ ಇನ್ನೊಬ್ಬರು ಕೂಡ ಮೀರಬಹುದು, ಅದನ್ನ ಮಾಡದೇ ಇರಬಹುದು. ಅಂದ್ರೆ ನಾವು ಬದುಕ್ತೀವಿ, ನಾವು ಚೆನ್ನಾಗಿರ್ತೀವಿ, ನಾವು ನಮ್ಗೆ ಏನು ಆಗಲ್ಲ ಅದರಿಂದ ಅನ್ನುವಂತ ಸ್ವಭಾವವುಳ್ಳ ವ್ಯಕ್ತಿಯ ಒಂದು ಜೀವಿತ ಏನಾಗುವಂತದ್ದಾಗಿದೆ.
ಯಾವ ರೀತಿಯಲ್ಲಿ ಅದನ್ನ ದೇವರ ವಾಕ್ಯ ನಮಗೆ ವರ್ಣಿಸ್ತಾ ಇದೆ, ವಿವರಿಸ್ತಾ ಇದೆ. ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ಈ ಸಣ್ಣ ಸಣ್ಣ ಆಜ್ಞೆಗಳನ್ನಾದರೂ ಒಂದನ್ನು ಮೀರಿ ಎಂಬುದಾಗಿ, ಒಂದನ್ನು ಮೀರಿ ಏನು ಹೇಳ್ತಾ ಇದ್ದಾನೆ ಆತನು? ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನ್ನಿಸಿಕೊಳ್ಳುವನಂತ. ಬಹಳ ಚಿಕ್ಕವನು. ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಆಲಯದಲ್ಲಿ ಅಥವಾ ಈ ಒಂದು ಕಾರ್ಯಗಳಲ್ಲಿ ನಾನು ದೊಡ್ಡವನು, ನಾನು ದೊಡ್ಡವನು, ನಾನು ದೊಡ್ಡವನು ಎಂಬುದಾಗಿ ನಮ್ಮ ಜೀವಿತಗಳನ್ನ ಬಿಂಬಿಸ್ತಾ ಇದ್ದೇವೆ, ಕಟ್ಟುತ್ತಾ ಇದ್ದೇವೆ. ಆದ್ರೆ ಆ ಆಜ್ಞೆಗಳಿಗೆ ನಾವು ಸರಿಯಾಗಿ ನಡೆದುಕೊಳ್ಳುತ್ತಾ ಇದ್ದೇವಾ? ಆ ಆಜ್ಞೆಗಳನ್ನು ನಾವು ಮನಪೂರ್ವಕವಾಗಿ ನಮ್ಮ ಮನಸ್ಸುಗಳಲ್ಲಿ ಇಟ್ಟುಕೊಂಡಂತವರಾಗಿದ್ದೇವಾ? ಆ ಆಜ್ಞೆಗಳು ನಮ್ಮ ಜೀವಿತಕ್ಕೆ ಕಾರ್ಯಸಾಧಕವಾಗಿ ಅವು ಕಾಣಿಸಿಕೊಳ್ಳುವಂತವುಗಳಾಗಿವೆಯಾ? ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟರ ಮಟ್ಟಿಗೆ ನಾವು ಅವುಗಳನ್ನ ಗೌರವಿಸ್ತಾ ಇದ್ದೇವೆ ನೋಡ್ರಿ. ಅದೇ ವಚನದಲ್ಲಿ ಇನ್ನು ಕೆಳಗಿನ ಭಾಗದಲ್ಲಿ ಯಾವ ರೀತಿಯಲ್ಲಿ ಅದನ್ನ ಆತನು ಹೇಳುತ್ತಾ ಇದ್ದಾನೆ ಎಂಬುದಾಗಿ, ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಸಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನ್ನಿಸಿಕೊಳ್ಳುವನು ಎಂಬುದಾಗಿ. ಪರಲೋಕ ರಾಜ್ಯದಲ್ಲಿ ಅವನು ದೊಡ್ಡವನು. ಯಾವನು? ಆ ಆಜ್ಞೆಗಳನ್ನ ಮೊದಲು ತಾನು ಅದನ್ನ ಅನುಸರಿಸುವವನಾಗಿರಬೇಕು, ತನ್ನ ಜೀವಿತದಲ್ಲಿ ಅದನ್ನ ಪಾಲಿಸುವವನಾಗಿರಬೇಕು, ಅದನ್ನ ಮಾಡುವವನಾಗಿರಬೇಕು ಎಂಬುದಾಗಿ ಈ ವಾಕ್ಯವು ನಮಗೆ ಘಂಟಾಘೋಷವಾಗಿ ಇಲ್ಲಿ ನಮಗೆ ತಿಳಿಸಿಕೊಡುವಂತದ್ದಾಗಿರುವಂತದ್ದಾಗಿದೆ. ನಾನು ಅದನ್ನು ಅನುಸರಿಸುತ್ತಾ ಮತ್ತೊಬ್ಬ ಜನರಿಗೂ ಕೂಡ ನಾನು ಅದನ್ನ ಏನ್ ಮಾಡ್ಬೇಕಾಗಿದೆ? ನೀನು ಕೂಡ ಅದನ್ನ ಪಾಲನೆ ಮಾಡು, ನೀನು ಚಾಚು ತಪ್ಪಬೇಡ, ಮೀರ್ಬೇಡ, ಅದನ್ನು ನೀನು ಪಾಲಿಸು ಎಂಬುದಾಗಿ ಬೋಧಿಸುವವನು ಮಾತ್ರ ಪರಲೋಕದಲ್ಲಿ ಅವನೇನಾಗಿದ್ದಾನೆ? ದೊಡ್ಡವನಾಗಿದ್ದಾನೆ ಎಂಬುದಾಗಿ. ಇವತ್ತು ಅನೇಕ ಸಭೆಯ ನಾಯಕರುಗಳ ಕುರಿತಾಗಿ, ಬೋಧಕಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಂತದ್ದಾಗಿರುವುದಾದರೆ ಬಹಳ ವಿಸ್ಮಯವಾದ ರೀತಿಯಲ್ಲಿ ನಮ್ಮ ಜೀವಿತಗಳಿಗೆ ಅಲ್ಲಿ ಗುರುತುಗಳನ್ನ ಕಾಣುವಂತದ್ದಾಗಿದೆ. ಆ ಗುರುತುಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಂತದ್ದಾಗಿರುವುದಾದರೆ 20ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಷ್ಠಾಯಗಳ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರದೆ ಎಂದು ನಿಮಗೆ ಹೇಳುತ್ತೇನೆ. ಅಂದ್ರೆ ಶಾಸ್ತ್ರಿಗಳು, ಪರಿಸಾಯರುಗಳು ಕುರಿತಾಗಿ ಯೇಸು ಸ್ವಾಮಿ ಏನು ಹೇಳುತ್ತಾ ಇದ್ದಾನೆ ಎಂಬುದಾಗಿ ನಾವು ಆಲೋಚನೆ ಮಾಡುವಂತದ್ದಾಗಿರುವುದಾದರೆ ವಿಶೇಷವಾದ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳುತ್ತಾನೆ. ಅವರು ಸಭಾ ಮಂದಿರಗಳಲ್ಲಿ ನಿಂತುಕೊಂಡು ದೊಡ್ಡ ದೊಡ್ಡ ಬೋಧನೆಗಳನ್ನ, ದೊಡ್ಡ ದೊಡ್ಡ ಆಜ್ಞೆಗಳನ್ನ, ದೊಡ್ಡ ದೊಡ್ಡ ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡುವಂತವರಾಗಿದ್ದಾರೆ. ಆದರೆ ಅವರ ಕಿರಿ ಬೆರಳಿನಿಂದ ಕೂಡ ಅವರನ್ನು ಅದನ್ನ ಮುಟ್ಟಲಾರರು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ, ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಅದಕ್ಕೋಸ್ಕರವಾಗಿ ಏನಂತ ಹೇಳ್ತಾ ಇದೆ? ಶಾಸ್ತ್ರಿಗಳು ಮತ್ತು ಪರಿಸರಗಳ ನೀತಿಗಿಂತಲೂ ಹೆಚ್ಚಾಗಿರ್ತಕ್ಕಂಥ ನೀತಿ ನಮ್ಮ ಜೀವಿತಗಳಿಗೆ ಕಲಿತುಕೊಳ್ಳಬೇಕು ಎಂಬುದಾಗಿ. ಆ ನೀತಿಯನ್ನು ನಾವು ಪಾಲಿಸುವಂತವರಾಗಿರಬೇಕು, ಆ ನೀತಿಗಾಗಿ ನಮ್ಮ ಜೀವಿತ ತವಕಿಸುವಂತದ್ದಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮ ಜೀವಿತಗಳಲ್ಲಿ ಕಲಿಸಿಕೊಡುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮ ಜೀವಿತಗಳಿಗೆ ಬಹಳ ವಿಶೇಷವಾಗಿರುವಂತದ್ದಾಗಿದೆ. ಆ ಸಣ್ಣ ಆಜ್ಞೆಗಳು ಯಾವ ರೀತಿಯಲ್ಲಿ ಇರುವಂತದ್ದಾಗಿದೆ ಎಂಬುದಾಗಿ ಕೂಡ ಕೆಳಗಿನ ವಚನಗಳು ನಮಗೆ ಬಹಳ ಸ್ಪಷ್ಟವಾಗಿ ತೋರಿಸಿಕೊಡುವಂತದ್ದಾಗಿರುವಂತದ್ದಾಗಿದೆ. ಆ ಸಣ್ಣ ಆಜ್ಞೆ ಎಂಬುದಾಗಿ ನಾವು ಹೇಳುತ್ತೇವೆ, ಸಣ್ಣ ಕಾರ್ಯಗಳು ಎಂಬುದಾಗಿ ನಾವು ಹೇಳುತ್ತೇವೆ, ಸಣ್ಣ
ದಾಗಿರುವಂತದ್ದಾಗಿದೆ ಎಂಬುದಾಗಿ ನಾವು ಹೇಳಿಕೊಳ್ಳುವಂತವರಾಗಿದ್ದೇವೆ. ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವುದು ನಮ್ಮ ಜೀವಿತಗಳಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂತದ್ದಾಗಿದೆ. ಯೇಸು ಕ್ರಿಸ್ತನು ಅದನ್ನು ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಏನ್ ನೆರವೇರಿಸಿದ್ನಪ್ಪ ಆತನು? ನೋಡಿ, ನಾನು ಆಲ್ರೆಡಿ ಹೇಳಿದ್ದೇನೆ ಆ ವಚನವನ್ನ. ಯೇಸು ಎಂದವನಿಗೆ ಹೆಸರಿಡಬೇಕು, ಯಾಕೆಂದ್ರೆ ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ನಿಜ, ಯೇಸುವನ್ನು ನಾವು ಪರೀಕ್ಷಿಸೋಣ, ಯೇಸುವನ್ನು ನಾವು ನೋಡೋಣ, ಯೇಸುವನ್ನು ನಾವು ದೃಷ್ಟಿಸೋಣ. ಯೇಸುವೆ ಯಾವ ರೀತಿಯಲ್ಲಿ ಆತನು ಅದನ್ನ ಪರಿಪಾಲನೆ ಮಾಡಿದ. 30 ವರ್ಷಗಳು ಆತನ ಈ ಲೋಕದಲ್ಲಿ ಜೀವಿಸಿದನು. ಯೇಸು ಸ್ವಾಮಿ ಜೀವಿಸುವಾಗ ಆತನ ವಿಷಯದಲ್ಲಿ ಯಾವುದೇ ನೀತಿಯ ತಪ್ಪಿ ತನ್ನ ಕಾರ್ಯಗಳನ್ನು ಆತನಲ್ಲಿ ತನ್ನ ಜೀವಿತಗಳಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಆತನು ಕಾಣಿಸಿಕೊಳ್ಳದೆ ಇದ್ದಾಗಲೂ ಕೂಡ ಇಡೀ ಲೋಕದಲ್ಲಿರ್ತಕ್ಕಂಥ ಆತನ ಸ್ವಂತ ಜನರು ಆತನ ಮೇಲೆ ಅಪರಾಧಗಳನ್ನ ಹೊರಿಸಿದರು. ಸುಳ್ಳಾಗಿರ್ತಕ್ಕಂಥ ಅಪರಾಧಗಳನ್ನ ಆತನ ಮೇಲೆ ಹೊರಿಸಿದರು ಎಂಬುದಾಗಿ ದೇವರ ವಾಕ್ಯಗಳು ನಾವು ಓದುವಂತವರಾಗಿದ್ದೇವೆ. ಪಿಲಾತನು ಕೈಗೊಳ್ಕೊಳ್ತಾ ಇದ್ದಾನೆ. ಆತನಿಗೆ ನ್ಯಾಯ ವಿಚಾರಣೆ ಮಾಡುವಂತ ಪಿಲಾತನು ಏನ್ ಮಾಡ್ತಾ ಇದ್ದಾನೆ? ಆತನು ನಾನು ಇದರಲ್ಲಿ ಯಾವ ತಪ್ಪನ್ನ ಕಾಣ್ತಾ ಇಲ್ಲ, ಯಾವ ಅಪರಾಧವನ್ನು ನಾನು ಕಾಣ್ತಾ ಇಲ್ಲ ಎಂಬುದಾಗಿ ಆತನು ಕೈಗೊಳ್ಕೊಳ್ತಾ ಇದ್ದಾನೆ. ಆದ್ರೆ ಆತನ ಸ್ವಂತ ಜನರು ಆತನ ವಿಷಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಈತನನ್ನ ಶಿಲುಬೆಗೆ ಏರಿಸು, ಈ ಪಾಪ ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಬರಲಿ ಎಂಬುದಾಗಿ ಘಂಟಾ ಘೋಷವಾಗಿ ಅಲ್ಲಿ ಮಾತನಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದೇವೆ? ಅದೇ ಯಹೂದ್ಯರಾಗಿ, ಅದೇ ಇಸ್ರಾಯೇಲರಾಗಿ ನಮ್ಮ ಜೀವಿತಗಳನ್ನ ನಾವು ಕಟ್ಟುತ್ತಾ ಇದ್ದೇವಾ? ಇಲ್ಲ ಶಾಸ್ತ್ರಿಗಳಿಗಿಂತಲೂ ಫರಿಸಾಯರಿಗಳಿಗಿಂತಲೂ ಹೆಚ್ಚಾಗಿರ್ತಕ್ಕಂಥ ನೀತಿಯನ್ನು ನಾವು ನಮ್ಮ ಜೀವಿತಗಳಲ್ಲಿ ನಾವು ಹುಡುಕುತ್ತಾ ಇದ್ದೇವಾ? ಯೇಸು ಸ್ವಾಮಿ ನೀತಿವಂತನಾಗಿ ಆ ಶಿಲುಬೆಯ ಮೇಲೆ ಪ್ರತಿಯೊಬ್ಬೊಬ್ಬನ ಪಾಪಗಳನ್ನ, ಆತನನ್ನು ನಂಬುವಂತ ಪ್ರತಿಯೊಬ್ಬೊಬ್ಬನ ಪಾಪಗಳನ್ನ ಆತನು ತನ್ನ ಮೇಲೆ ಹಾಕಿಕೊಂಡು ಶಿಲುಬೆಯ ಮೇಲೆ ಇರುವಾಗ ಅಥವಾ ಗೆತ್ಸೆಮನೆ ತೋಟದಲ್ಲಿ ಆತನು ಇರುವಾಗ ಹೇಳ್ತಾನೆ, ಗೆತ್ಸೆಮನೆ ತೋಟದಲ್ಲಿ, ಅಪ್ಪ ಈ ಪಾತ್ರೆ ನನ್ನಿಂದ ತೊಲಗಿಸು, ಈ ಪಾತ್ರೆಯನ್ನ ನನ್ನಿಂದ ತೊಲಗಿಸು. ಅಂದ್ರೆ ಅಷ್ಟು ಘೋರವಾಗಿರ್ತಕ್ಕಂಥ ಒಂದು ಪಾಪದ ಒಂದು ಜೀವಿತ ಆತನು ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡಿದ್ದಾನೆ. ತೀರಿಸುವುದಕ್ಕಾಗಿ ಆತನು ಹಂಬಲಿಸ್ತಾ ಇದ್ದಾನೆ. ಹೇಗೋ ನನ್ನ ಚಿತ್ತ ಅಲ್ಲ ದೇವ, ಇದು ನಿನ್ನ ಚಿತ್ತ, ಇದು ನಿನ್ನ ಚಿತ್ತಕ್ಕೆ ನನ್ನನ್ನು ನಾನು ಒಪ್ಪಿಸಿಕೊಳ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾ ಆ ಕಲ್ವಾರಿ ಕ್ರೂಶೆಯನ್ನ ಆತನು ಹತ್ತಿದನು. ಆ ಮರಣವನ್ನು ಆತನು ಅನುಭವಿಸಿದನು. ಅನುಭವಿಸಿ ಆ ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಆತನು ಕೊಟ್ಟನು. ಆತನನ್ನು ತೆಗೆದುಕೊಂಡು 3 ದಿನದಲ್ಲಿ ಜೀವಿತನಾಗಿ ಆತನು ತಿರುಗಿ ಎದ್ದು ಬಂದನು. ಯಾರ್ಯಾರು ಆತನನ್ನು ನಂಬುವಂತವರಾಗಿದ್ದಾರೋ, ಅಂಗೀಕರಿಸುವಂತವರಾಗಿದ್ದಾರೋ, ಈ ವಾಕ್ಯಗಳ ಮೇಲೆ ವಿಶ್ವಾಸವಿಟ್ಟು ತಮ್ಮ ಜೀವಿತಗಳನ್ನು ಕಟ್ಟುವಂತವರಾಗಿದ್ದಾರೋ, ಇವತ್ತಿಗೂ ಕೂಡ ಆತನ ವಾಕ್ಯ ಹೇಳುತ್ತೆ, ನನ್ನನ್ನು ನಂಬುವವರು ಸತ್ತರೂ ಬದುಕುತ್ತಾನೆ, ಬದುಕುತ್ತ ನನ್ನನ್ನು ನಂಬುವವರು ಎಂದಿಗೂ ಕೂಡ ಸಾಯುವುದಿಲ್ಲ. ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಜೀವಿಸ್ತಾ ಇದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿರುವಂಥದ್ದಾಗಿದೆ. ನಮ್ಮನ್ನು ನಾವು ಗುರುತಿಸಿಕೊಳ್ಬೇಕಾಗಿರುವಂಥದ್ದಾಗಿದೆ. ನಮ್ಮ ಜೀವನ ಯಾವ ರೀತಿಯಲ್ಲಿರುವಂಥದ್ದಾಗಿದೆ? ಬದುಕುತ್ತಾ ಆತನನ್ನು ನಾವು ನಂಬುತ್ತಾ ಇದ್ದೇವಾ? ಆತನನ್ನು ಧರಿಸಿಕೊಳ್ಳುತ್ತಾ ಇದ್ದೇವಾ? ಆತನ ವಾಕ್ಯಗಳಿಗೆ ನಾವು ವಿಧೇಯರಾಗುತ್ತಾ ಇದ್ದೇವಾ? ಆತನ ಚಿತ್ತಕ್ಕೆ ನಮ್ಮನ್ನು ನಾವು ಒಡಂಬಡಿಸ್ತಾ ಇದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ.
ನಮ್ಮನ್ನು ನಾವು ಕರ್ತನ ಸನ್ನಿಧಾನಕ್ಕೆ ಸಿದ್ಧಪಡಿಸಿಕೊಳ್ಳೋಣ. ಆ ರೀತಿಯಲ್ಲಿ ನಾವು ಸಿದ್ಧಪಡಿಸಿಕೊಳ್ಳುವಂಥದ್ದಾಗಿರುವುದಾದರೆ ಖಂಡಿತವಾಗಿ ನಮ್ಮ ಜೀವಿತಗಳನ್ನ ದೇವರ ವಾಕ್ಯಗಳ ಏಳುವ ರೀತಿಯಲ್ಲಿ ಏನೇ ಹೋಗ್ತಾ ಇದೆ, ಫರಿಸಾಯರಿಗಿಂತಲೂ ಶಾಸ್ತ್ರಿಗಳಿಗಿಂತಲೂ ನೀತಿಗಿಂತಲೂ ಹೆಚ್ಚಾಗಿರತಕ್ಕಂಥವರೆಂದು ಪರಲೋಕದ ರಾಜ್ಯದಲ್ಲಿ ಸೇರುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥ ಒಂದು ಸ್ಥಿತಿ ನಮ್ಮದಾಗಿರುವಂಥದ್ದಾಗಿದೆಯಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ಪರಿಶೋಧಿಸಿಕೊಳ್ಳೋಣ. ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರು, ಯೇಸು ಯಾವತ್ತೂ ಕೂಡ ಅದನ್ನ ತೆಗೆದುಹಾಕುವುದಕ್ಕೆ ಬರಲಿಲ್ಲ. ಯೇಸು ಅದನ್ನ ನೆರವೇರಿಸುವುದಕ್ಕಾಗಿ ಬಂದ. ಖಂಡಿತವಾಗಿ ಯೇಸು ನಮ್ಮೆಲ್ಲರ ಪಾಪಗಳನ್ನ ಒತ್ತುಕೊಂಡು ತೀರಿಸಿದ್ದಾನೆ, ಅದನ್ನು ನೆರವೇರಿಸಿದ್ದಾನೆ ಎನ್ನುವಂತ ನಂಬಿಕೆ ನಮ್ಮ ಜೀವಿತಗಳಲ್ಲಿ ಇರುವಂತದ್ದಾಗಿರುವುದಾದ್ರೆ ಆತನ ಚಿತ್ತಕ್ಕೆ, ಆತನ ವಾಕ್ಯಗಳಿಗೆ, ಆತನ ಆಜ್ಞೆಗಳಿಗೆ ನಮ್ಮ ಜೀವಿತಗಳನ್ನು ನಾವು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಿ ದೇವರು ನಮ್ಮನ್ನ ಕಾಯಲಿ, ಕಾಪಾಡಲಿ, ನಮ್ಮನ್ನು ನಡೆಸಲಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಪ್ಪಿಸಿಕೊಂಡು ಪ್ರಾರ್ಥಿಸಲಿಕ್ಕಾಗುವಂತೆ ದೇವರು ನಮಗೆ ಸಹಾಯವನ್ನು ಬಯಸಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಲಿ, ಆ ವಾಕ್ಯಗಳನ್ನು ನೆನಪು ಮಾಡಿಕೊಳ್ಳಲಿ. ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಹೃದಯದ ಅಂತರಾಂತರಗಳನ್ನು ತೆಗೆಯಿರಿ. ದೇವರ ವಾಕ್ಯ ಎಂದಿಗೂ ಕೂಡ ಅಳೆದು ಹೋಗುವಂಥದ್ದಲ್ಲ, ಬಿಟ್ಟು ಹೋಗುವಂಥದ್ದಲ್ಲ, ನಶಿಸಿ ಹೋಗುವಂಥದ್ದಲ್ಲ. ಆಕಾಶ ಅಳೆದು ಹೋಗುತ್ತೆ, ಭೂಮಿ ತಾಗುವಂಥದ್ದಾಗಿದೆ. ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತವೂ ಕೂಡ ಈ ಲೋಕದಲ್ಲಿ ಇಲ್ಲದೆ ಹೋಗುವಂಥದ್ದಾಗಿದೆ. ಆದರೆ ನಮ್ಮ ಜೀವಿತವನ್ನು ಕಟ್ಟುವುದಕ್ಕಾಗಿ ಏನು ವಾಕ್ಯಗಳನ್ನು ನಮಗೆ ಆಜ್ಞೆಗಳನ್ನು ಕೊಟ್ಟಿದ್ದಾನೋ ಅವುಗಳನ್ನು ಆತನು ಪಾಲಿಸಿದ್ದಾನೆ. ಅವುಗಳನ್ನು ಪಾಲಿಸಲಿಕ್ಕೆ ನನ್ನ ಹೃದಯ ಇವತ್ತು ಕೂಡ ಸಿದ್ಧವಾಗಬೇಕಾಗಿರುವಂಥದ್ದಾಗಿದೆ. ಆ ರೀತಿಯಲ್ಲಿ ಸಿದ್ಧವಾಗಲಿಕ್ಕಾಗುವಂತೆ ನಮ್ಮ ಹೃದಯಗಳನ್ನು ದೇವರ ಸನ್ನಿಧಾನದಲ್ಲಿ ನಾವು ಸಮರ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಯಾರು ಮಾತಾಡಬಾರ್ದು, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವುದು. ದೇವರ ನಾಮಕ್ಕೆ ಗೋಚಾರಿ ಕೊಡಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅದ್ಭುತನೇ, ಅತಿಶಯನೇ, ಮಹೋನ್ನತನೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ನಮ್ಮ ಜೀವಿತಗಳಲ್ಲಿ ಕರ್ತನೇ ಸ್ವಾಮಿ, ನಿನ್ನ ಧರ್ಮಶಾಸ್ತ್ರ ಪ್ರಾಣಗಳ ಮಾತುಗಳು ಕರ್ತನೆಯನ್ನು ತೆಗೆದುಹಾಕುವುದಕ್ಕಾಗಿ ಬರಲಿಲ್ಲ, ಅವುಗಳನ್ನು ನೆರವೇರಿಸುವುದಕ್ಕಾಗಿ ಬಂದಂತ ದೇವರು ನೀನಾಗುತ್ತೆ. ಯಾವ ವಾಕ್ಯಗಳ ಮೂಲಕವಾಗಿ ಬೆಳೆಸಲಿಕ್ಕೆ ಕರ್ತನೆ ನೀನು ಕೊಟ್ಟಂತ ಕೃಪೆಗಾಗಿ ನಾಮಕ್ಕೆ ಗೋಚಾರಿ ಕೊಡಿ. ಸ್ತೋತ್ರವಾಗಲಿ. ಹೌದು ಕರ್ತನೆ ಸ್ವಾಮಿ, ನಾವು ಸಣ್ಣ ಸಣ್ಣ ಆಜ್ಞೆಗಳನ್ನು ಮೀರಿ ಇತರರಿಗೆ ಮೀರುವಂತೆ ಬೋಧಿಸುತ್ತೆ. ಕರ್ತನೆ ಸ್ವಾಮಿ, ನಿನ್ನ ಸಣ್ಣ ಆಜ್ಞೆಗಳಿಗೆ ನಾವು ವಿಧಾನವಾಗಿ ಕರ್ತನೆ ಅವುಗಳನ್ನ ಪಾಲಿಸುತ್ತ ನಮ್ಮ ಬಗೆಯಾಗಿರ್ತಕ್ಕಂಥ ಜನರನ್ನ ನಾವು ಎಚ್ಚರಿಸುತ್ತ ಆ ರೀತಿಯಲ್ಲಿ ನೀವು ನಡೆಯಿರಿ ಎಂಬುದಾಗಿ ಬೋಧಿಸುವಂತಹ ವ್ಯಕ್ತಿಗಳು ದೊಡ್ಡವರು, ಪರಲೋಕ ರಾಜ್ಯದಲ್ಲಿ ಅವರು ದೊಡ್ಡವರು ಎಂಬುದಾಗಿ ನಿನ್ನ ವಾಕ್ಯವು ನಮಗೆ ಘಂಟಾಘೋಷವಾಗಿ ತಿಳಿಸುವಂತದ್ದಾಗಿದೆ. ಕರ್ತನೆ ಸ್ವಾಮಿ, ನಿನ್ನ ಕೃಪೆಯ ಸಹಾಯಗಳಿಂದ ನೀನು ತುಂಬಿಸು. ನಿನ್ನ ಪರಿಶುದ್ಧಾತ್ಮನ ಕಾರ್ಯ ನಮ್ಮ ಜೀವಿತಗಳಲ್ಲಿ ನಡೆಯಲಿ. ಹೌದು ಕರ್ತನೆ ಸ್ವಾಮಿ, ನಾವು ಏನೋ ಒಂದು ಕಾಟಾಚಾರಗಳಿಗಾಗಿ ನಮ್ಮ ಸಭೆಗಳಲ್ಲಿ ನಾವು ಕೂಡದೆ, ಕರ್ತನೆ ನಾವು ಚರ್ಚಿನಲ್ಲಿ ಕೂತುಕೊಳ್ಳದೆ, ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನ ನಿನ್ನ ಕೈಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನಿನ್ನ ವಾಕ್ಯಕ್ಕೆ ಕರ್ತನೆ ಸ್ವಾಮಿ ನಮ್ಮ ಜೀವಿತಗಳನ್ನು ಕಟ್ಟಲಿಕ್ಕಾಗುವಂತೆ ನೀನು ಕೃಪೆ ಮಾಡು. ಅವರ ಕರ್ತನೆ ನಿನ್ನ ನೀತಿಯಿಂದ ಮಕ್ಕಳಾಗಿ ನಮ್ಮ ಜೀವಿತಗಳನ್ನು ನೀನು ಮಾರ್ಪಡಿಸು ಎಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ನೀನು ಕರ್ತನೆ ನೀತಿವಂತನಾಗಿದ್ದು ಈ ಲೋಕದಲ್ಲಿ ಜೀವಿಸುತ್ತೆ. ಕರ್ತನ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ, ನಾನು ಈ ಲೋಕವನ್ನು ಎದುರಿಸಿದ್ದೇನೆ,
ಜಯಿಸಿದ್ದೇನೆ, ನೀವು ಕೂಡ ಜಯಿಸಿರಿ ಎಂಬುದಾಗಿ ವಾಗ್ದಾನ ಮಾಡಿದ ಕರ್ತನು ನೀನಾಗಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸ್ವಾಮಿ, ನಿನ್ನ ಕೃಪೆಯ ಸಹಾಯಗಳಿಂದ ನಮ್ಮನ್ನು ತುಂಬಿಸಿ ನಡೆಸಿ. ನಿನ್ನ ವಾಕ್ಯಗಳನ್ನು ಕೇಳತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಯು, ಪ್ರತಿಯೊಬ್ಬ ಮಗಳು ಕರ್ತನೆ ಸ್ವಾಮಿ ನಿನ್ನ ಪಾದಡಿ ದಾವರದಲ್ಲಿ ಮೇಲುವಂತೆ, ನಿನ್ನ ಆಜ್ಞೆಗಳನ್ನು ಮೀರದಂತೆ ನಿನ್ನ ಸನ್ನಿಧಾನದಲ್ಲಿ ಪರಿಪಾಲಿಸುವಂತಹ ಮನಸ್ಸು, ಹೃದಯವುಳ್ಳ ಮಕ್ಕಳಾಗಿ ಕರ್ತನೆ ತಮ್ಮ ಜೀವಿತಗಳನ್ನು ಕಟ್ಟಲಿಕ್ಕಾಗುವಂತೆ ನೀನು ಕೃಪೆ ಮಾಡಿ ಕಾದು ಕಾಪಾಡು. ಪರಿಶುದ್ಧನಾದ ದೇವಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀನೇ ಕೃಪೆ ಮಾಡಿ ಕಾದು ಕಾಪಾಡು. ಇದರಿಂದ ನಿರ್ಣಯ ಓದಬೇಕಾಗಿ ನಜರೇತಿನ ಯೇಸುವೆ ನಿನ್ನ ನಾಮದಲ್ಲಿ ಬಿಡುತ್ತಿನ ಪಾತ್ರ